Jai Hind. Well, it's a pleasure and honor to be part of this event. This is the second time I'm coming to this place, and I've really very fond memories of this place. Mr. Subramania has been a very dear friend of mine. Rather than friend, I would like to address him as a senior, elder, mentor. The kind of work he is involved in through Ambika Vidyalaya is really commendable, and my heart swells with pride. The kind of initiative that Ambika Vidyalaya has taken towards the society as well as the ex-servicemen. ಇಷ್ಟೊತ್ತು ಮಠ ಇಂಗ್ಲೀಷಲ್ಲಿ ಮಾತಾಡಿದ್ದು ಇಂಗ್ಲೀಷ್ ಬರುತ್ತೆ ಅಂತ ತೋರ್ಸೋಕ್ಕೆ ಮಾತ್ರ, ಕನ್ನಡ ತುಂಬ ಚೆನ್ನಾಗೇ ಬರುತ್ತೆ. ನೀವು ವಾರ್ಷಿಕ ಭಾಷಣದಲ್ಲಿ ಕೇಳಿರ್ಬೋದು ನಾನು ಹುಬ್ಬಳ್ಳಿಯವನು ಅಂತ. ಹಾಗಾಗಿ ಕನ್ನಡ ಇನ್ನೂ ಬರುತ್ತೆ, ಬಟ್ ಅದ್ರ ಜೊತೆಗೆ ಸ್ವಲ್ಪ ಒರಟು ಕನ್ನಡ. ನಮ್ಮಲ್ಲಿ ಇವು ನಾವು ಅನ್ನೋದು ಭಾಳ ಈಸಿ. ಭಾಳ ಸಣ್ಣ ಸಣ್ಣ ವಿಷಯಕ್ಕೂ ಯಾರ ಟೀ ತಂದು ಕೊಟ್ಟು ಚೆನ್ನಾಗಿದ್ರೆ ಇವ್ ನಾವು ಟೀ ಅಂತ ಮಸ್ತ್ ಇತ್ತು ಅಂತೀವಿ. ಊಟ ಚೆನ್ನಾಗಿಲ್ಲದ್ರೆ ಇವ್ ನಾವು ಇದು ಒಂದು ಊಟನ ಅಂತ ಹೇಳ್ತೀವಿ. ಅಂತ ಹೊತ್ತಿನಲ್ಲಿ ಮೈಕ್ ಕೊಟ್ಟು ಜನರನ್ನು ಕುಂದಿರಿಸಿ ಪಾಕಿಸ್ತಾನ ಬಗ್ಗೆ ಮಾತಾಡುವಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಂತೆಂಥ ಮುತ್ತುಗಳು ಉದುರಬಹುದು ಅಂತ. ಬಟ್ ಆದ್ರೆ ಒಂದ್ ಸ್ವಲ್ಪ ವಿದ್ಯಾರ್ಥಿಗಳನ್ನ ಕಂಡ ಮೇಲೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಕಂಡಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆದ್ರೂ ಕೂಡ ಎಲ್ಲಾದ್ರೂ ಒಂದ್ ಸ್ವಲ್ಪ ಸ್ಲಿಪ್ ಆಫ್ ದ ಟಂಗ್ ಅಂತ ಅಂತೀವಲ್ಲ, ಹಂಗೇನಾದ್ರೂ ಆದ್ರೆ ದಯವಿಟ್ಟು ಕ್ಷಮಿಸಿ. ಈ ಒಂದು ಕಾರ್ಯಕ್ರಮ ನಾನು ಹೇಳಿದಾಗೆ ಈ ಒಂದು ವಿದ್ಯಾಲಯಕ್ಕೆ ನಾನು 2ನೇ ಸಲ ಬರ್ತಾ ಇರೋದು. ಮೊದಲನೇ ಸಲ ಬಂದಾಗ ಇಲ್ಲಿಯ ಒಂದು ಅದ್ಭುತವಾದ ವಾತಾವರಣ. ನಾನು ಮತ್ತೆ ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್ ಪರಮವೀರ್ ಚಕ್ರ ವಿಜೇತರು ಅವರು ಬಂದಿದ್ವಿ ಇಲ್ಲಿ. ಅವಾಗ ಕಾರ್ಯಕ್ರಮನ ಮುಗಿಸ್ಕೊಂಡು ಅಲ್ಲಿ ಅಮರ್ ಜವಾನ್ ಜ್ಯೋತಿ ಏನಿದೆ, ಆ್ಯಂಡ್ ಇಟ್ಸ್ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಆಲ್ ಆಫ್ ಯು ಪೀಪಲ್. ಪುತ್ತೂರಿನ ಜನರಿಗೆ ಇದೊಂದು ಹೆಮ್ಮೆಯ ವಿಷಯ ಆಗಿರಬೇಕು. ಸತತ ಸುಮಾರು ಎಷ್ಟು ವರ್ಷಗಳಿಂದ ಸರ್ ಆ ಜ್ಯೋತಿ ಉರಿತಾ ಇರೋದು? 10 years, 10 ವರ್ಷಗಳಿಂದ ಸತತವಾಗಿ ಒಂದು ಕಡೆ ಎಲ್ಲಾದ್ರೂ ಅಮರ್ ಜವಾನ್ ಜ್ಯೋತಿಯಲ್ಲಿ ಜ್ಯೋತಿ ಉರಿತಾ ಇದೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಅದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಎಂತ ಒಂದು 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಾನು ಪಾಲ್ಗೊಂಡಾಗ ಎಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು ಅಲ್ಲಿ ಅಂತಂದ್ರೆ, ಆದ್ರೂ ಕೂಡ ನಮ್ಮ ಮೆರವಣಿಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎದುರುಗಡೆ ಇದ್ದಂತ ಅಂಗಡಿಯವರೆಲ್ಲ ಬಂದು ರೋಡಲ್ಲಿ ನಿಂತ್ಕೊಂಡಿದ್ರು, ನಮಗೆ ಸನ್ಮಾನ ಮಾಡ್ತಾ ಇದ್ರು. ಅವರೇ ಸ್ವಯಂ ಪ್ರೇರಿತರಾಗಿ ಆ ಸಿಹಿಯನ್ನ ಹಂಚ್ತಾ ಇದ್ರು, ಬಿಸ್ಕೆಟ್ ತಂದು ಕೊಡ್ತಾ ಇದ್ರು, ಕೇಕ್ ತಂದು ಕೊಡ್ತಾ ಇದ್ರು, ಜ್ಯೂಸ್ ತಂದು ಕೊಡ್ತಾ ಇದ್ರು. ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮನ ನಾನು ಬಹುಶಃ ನನ್ನ ಜೀವನದಲ್ಲಿ ಎಲ್ಲೂ ಕಂಡಿರಕ್ಕಿಲ್ಲ. ಇದರ ಹೆಗ್ಗಳಿಕೆ ಏನಾದರೂ ಸಲ್ಲಬೇಕಾಗಿದ್ರೆ ಅದು ಅಂಬಿಕಾ ವಿದ್ಯಾಲಯ ಮತ್ತೆ ಪುತ್ತೂರು ಜನರಿಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಇಂಥ ಒಂದು ಸಮವಸ್ತ್ರವನ್ನ ಅಳವಡಿಕೆ ಮಾಡಿಸಿ ಇಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಾನೊಂದು ಬರೀ ಒಂದು 4 ಜನ ಅಂತ ಯೂನಿಫಾರ್ಮ್ ಹಾಕೊಂಡಿರೋನ್ನ ನೋಡಿದಾಗ ಮೈ ರೋಮಾಂಚನಗೊಳ್ಳುತ್ತೆ. ನೀವು ಇಮ್ಯಾಜಿನ್ ಮಾಡಿ, ಸಾವಿರಾರು ಜನ ಮಕ್ಕಳು ಈ ತರ ಒಂದು ವಾರದಲ್ಲಿ ಒಂದು ಸಲ ಯೂನಿಫಾರ್ಮ್ ಹಾಕೊಂಡು ಈ ಸಭಾಂಗಣದಲ್ಲಿ ಓಡಾಡಿದ್ರೆ ಎಂಥ ಒಂದು ವಾತಾವರಣ ಸೃಷ್ಟಿ ಆಗಬಹುದು ಅಂತ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಇಟ್ಸ್ ರಿಯಲಿ ಅ ವೆರಿ ನೋಬಲ್ ಗೆಸ್ಚರ್. ದಿಸ್ ಈಸ್ ನಿಮ್ಗಳಿಗೆ ಒಂದು ಫೀಲ್ ಆಫ್ ದ ಯೂನಿಫಾರ್ಮ್ ಅಂತ ಹೇಳ್ತೇವಲ್ಲ, ಒಂದು ಫೀಲ್ ಆಫ್ ದ ಯೂನಿಫಾರ್ಮ್ ಕೊಟ್ಟಾಗೆ. ಇದರಲ್ಲಿ ಎಷ್ಟು ಜನ ಸೈನಿಕ ಸೇರ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಸುಬ್ರಹ್ಮಣ್ಯ ಸರ್ ನಿಮ್ಗೊಂದು ಫೌಂಡೇಶನ್ ಹಾಕಿದರೆ ನೀವು ಈ ತರ ಕನಸನ್ನ ಕಾಣಬಹುದು ಅಂತಂದು. ಇದರಲ್ಲಿ ಈ ಕನಸನ್ನ ನೀವು ಎಷ್ಟು ಜನ ನನಸನ್ನ ಮಾಡ್ತೀರಿ ಇದು ನಿಮ್ಮ ಕೈಲಿದೆ. ಬಂಧುಗಳೇ, 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ. ಅದರಲ್ಲಿ ನಂದೊಂದು ಸಣ್ಣ ಅಳಿಲ ಸೇವಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನಾನು ಏನೋ ಮಾತಾಡ್ಬೇಕು ಅನ್ಕೊಂಡ್ ಬಂದಿದ್ದೆ ಇವತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಬಗ್ಗೆ, ಅಲ್ಲಿ ಟ್ರೈನಿಂಗ್ ಹೆಂಗಿರುತ್ತೆ, ನೀವು ಹೆಂಗೆ ಜಾಯ್ನ್ ಆಗ್ಬೋದು ಅಂತ. ಬಟ್ ಕಾರಣಾಂತರದಿಂದ ಮತ್ತೆ ಸುಬ್ರಹ್ಮಣ್ಯ ಸರ್ ಹೇಳಿದ್ರಿಂದ ಇಲ್ಲ, ನೀವು ನಿಮ್ಮ ಆದಂತ ಕಾರ್ಗಿಲ್ ಯುದ್ಧದಲ್ಲಿ ಅಂತ ಅನುಭವಗಳನ್ನ ಹಂಚ್ಕೋಬೇಕು. ಅದಕ್ಕೆ ಇಟ್ಸ್ ಅನ್ ಯುನಿಕ್ ಅಪರ್ಚುನಿಟಿ ದಟ್ ವೆರಿ ಫ್ಯೂ ಪೀಪಲ್ ಹ್ಯಾವ್ ಆಕ್ಚುಲಿ ಪಾರ್ಟಿಸಿಪೇಟೆಡ್ ಇನ್ ದ ವಾರ್. ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪೆಟ್ಟು ತಿಂದು ಹೊರಗೆ ಬಂದರಲ್ಲಿ ಬಹಳ ಕಡಿಮೆ ಸಂಖ್ಯೆ ಜನ ಇದ್ದಾರೆ ಈ ಪ್ರದೇಶದಲ್ಲಿ. ಅದಕ್ಕೋಸ್ಕರ ನನಗೆ ಆದಂತ ಅನುಭವಗಳನ್ನ ನಿಮ್ಮ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೂಲತಃ ಹುಬ್ಬಳ್ಳಿಯವನು. ನಾನು ವಿದ್ಯಾಭ್ಯಾಸ ಅಲ್ಲೇ ಮಾಡಿದೆ. ತದನಂತರ ನಾನು ಇಂಜಿನಿಯರಿಂಗ್ ಮಾಡಿದ್ದು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ ಮಾಡಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಅದು ಮುಗಿಸಿದ್ದು ನಾನು 96-97ರಲ್ಲಿ. ಸಾಕಷ್ಟು ಅಪರ್ಚುನಿಟೀಸ್ಗಳಿತ್ತು ನನಗೆ ಅವಾಗ. ನಮ್ಮ
ರಿಲೇಟಿವ್ಸ್ ಎಲ್ಲ US ಅಲ್ಲಿದ್ರು. ಅವಾಗ ನಾನು ಈಸಿಯಾಗಿ ನಾನು GRE ಟೋಫಿಲ್, ನಮ್ಮ ಮನೆಯಲ್ಲಿ ಒತ್ತಡ ಇತ್ತು, ನೀನು ಕೂಡ ಅಮೆರಿಕಕ್ಕೆ ಹೋಗ್ಬೇಕಂತ. ಹಾಗಾಗಿ GRE ಮತ್ತೆ ಟೋಫಿಲ್ ಅಂತ ಒಂದು ಎಕ್ಸಾಮ್ ಇದೆ, ಟೆಸ್ಟ್ ಆಫ್ ಇಂಗ್ಲಿಷ್ ಆಸ್ ಎ ಫಾರಿನ್ ಲ್ಯಾಂಗ್ವೇಜ್ ಅಂತ. ಆ ಎಕ್ಸಾಮ್ ಅನ್ನ ಕೊಡ್ತೀನಿ, ಬಹಳ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ನನಗೆ. ಬಾಸ್ಟನ್ ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಕೂಡ ಸಿಕ್ಕಿರುತ್ತೆ ನನಗೆ. ಇಫ್ ಯು ಕುಡ್ ಐ ವಾಂಟೆಡ್ ಅಲ್ಲ, ನಾನು ಆರಾಮಾಗಿ ಹೋಗಿ ಅಮೆರಿಕದಲ್ಲಿ MS ಮಾಡ್ಬೋದಾಗಿತ್ತು, ಅಲ್ಲೇ ಸೆಟಲ್ ಆಗ್ಬೋದಾಗಿತ್ತು. ಬಟ್ ಬಾಲ್ಯದ ಒಂದು ಕನಸಿತ್ತು ನನಗೆ. ನಾನೇನಂದ್ರೆ ಯೂನಿಫಾರ್ಮ್ ಹಾಕೋಬೇಕು ಅಂತಂದ್ರೆ, ನೀವೇನಿವತ್ತು ಹೌಸ್ ಯೂನಿಫಾರ್ಮ್ ನೋಡಿದ್ರಲ್ಲ, ಅದೇ ತರ ನಾನು ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು ಅಂತ ಒಂದು ಹುಚ್ಚಿತ್ತು ನನಗೆ. ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದೆ. ಈ ಕಡೆ ಅಮೆರಿಕಕ್ಕೆ ಹೋಗೋ ಒಂದು ಅವಕಾಶ ಇದೆ, ಇನ್ನೊಂದು ಕಡೆ ಸೈನಿಕ್ ಹೋಗೋ ಒಂದು ಆಸೆ ಇದೆ. ಅದಕ್ಕೆ ನಾನು ಅವಾಗ ಆಯ್ಕೆ ಮಾಡ್ಕೊಂಡಿದ್ದು, ಇಲ್ಲ ನಾನು ಸೈನಿಕ್ ಸೇರ್ಕೊಂತೀನಿ ಅಂತ. ಮೊದಲನೇ ಇಂಟರ್ವ್ಯೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಲ್ಲಿ ಜನ 4 ಸಲ 5 ಸಲ 7 ಸಲ ಅಟೆಂಪ್ಟ್ ಮಾಡಿದ್ದಾರೆ, ಸೆಲೆಕ್ಟ್ ಆಗಿರಲ್ಲ. ದೇವ್ರ ದೊಡ್ಡವನು, ನಾನು 1ನೇ ಸಲದಲ್ಲೇ ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ ನಾನು ಸೆಲೆಕ್ಷನ್ ಆದಾಗ ಅಲ್ಲಿಗೆ ಹೋಗಿ ಸೇರ್ಕೊಂತೀನಿ. 1 ವರ್ಷ ಕಠಿಣ ಟ್ರೈನಿಂಗ್ ಆಗುತ್ತೆ. ಅದಾದ ನಂತರ ಈ ವಿಷಯ ನಾನು ನಿಮ್ಮ ಮುಂದೆ ಹೇಳಲೇಬೇಕು. ನಮ್ದು ಯಾವಾಗ ಟ್ರೈನಿಂಗ್ ಕಲ್ಮಿನೇಟ್ ಆಗುತ್ತೋ, ಅಂದ್ರೆ ಮುಕ್ತಾಯಗೊಳ್ಳುತ್ತೋ ಟ್ರೈನಿಂಗ್, ಆವಾಗ ಒಂದು ಪಾಸಿಂಗ್ ಔಟ್ ಪರೇಡ್ ಅಂತ ಮಾಡ್ತೀವಿ. ಪಾಸಿಂಗ್ ಔಟ್ ಪರೇಡ್ ಅಂತಂದ್ರೆ, ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ನೀವು ಮನೆಗೆ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಚಟೂಟ್ ಬಿಲ್ಡಿಂಗ್ ಅಂತ ಇದೆ, ಅದ್ಭುತವಾದ ಒಂದು ಮೆಜೆಸ್ಟಿಕ್ ಬಿಲ್ಡಿಂಗ್. ಅದರಲ್ಲಿ ಡ್ರಿಲ್ ಸ್ಕ್ವೇರ್ ಇದೆ, ಅದರ ಮುಂದ್ಗಡೆ ಡ್ರಿಲ್ ಸ್ಕ್ವೇರ್ ಇದೆ, ಅದರ ಆಚೆ ಚಟೂಟ್ ಬಿಲ್ಡಿಂಗ್ ಅಂತ ಇದೆ. ಅಲ್ಲಿ ನಮ್ದು ಪಾಸಿಂಗ್ ಔಟ್ ಪರೇಡ್ ಆಗುತ್ತೆ. ಪರೇಡ್ ಹೇಗಾಗುತ್ತೆ ಅಂತಂದ್ರೆ, ನಮ್ಮ ಪೇರೆಂಟ್ಸ್ ಅಂದ್ರೆ ನಾವು ಯಾರ್ಯಾರು ಪಾಸ್ ಔಟ್ ಆಗ್ತಿರ್ತೀವಿ ಅವತ್ತು ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳು ಬಂದು ಕುತ್ಕೊಂಡಿರ್ತಾರೆ ಅಲ್ಲಿ. ನಾವು ಮಧ್ಯದಲ್ಲಿ ಡ್ರಿಲ್ ಸ್ಕ್ವೇರ್ ಅಲ್ಲಿ ಇರ್ತೀವಿ, ಹಿಂದ್ಗಡೆ ಚಟೂಟ್ ಬಿಲ್ಡಿಂಗ್ ಇರುತ್ತೆ. 12th ಡಿಸೆಂಬರ್ 1998 ಅವತ್ತಿನ ದಿನ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮ ಪಾಸಿಂಗ್ ಔಟ್ ಆಗೋ ಎಲ್ಲಾ ಸೋಲ್ಜರ್ಸ್ನ ಪೇರೆಂಟ್ಸ್ ಬಂದು ಕುತ್ಕೊಂಡಿದ್ದಾರೆ. ಎಂತ ಒಂದು ಅದ್ಭುತವಾದ ಸನ್ನಿವೇಶ ಅಂತಂದ್ರೆ, ಚಟೂಟ್ ಬಿಲ್ಡಿಂಗ್ ಮೇಲೆ 4-5 ಜನ ಬ್ಯೂಗುಲ್ ಊದಕ್ಕಿರ್ತಾರೆ. ಅಲ್ಲಿ ಬ್ಯೂಗುಲ್ ಊದಿದಾಗ ಅಲ್ಲಿಗೆ ಪಾಸಿಂಗ್ ಔಟ್ ಪರೇಡ್ ಶುರು ಆಗುತ್ತೆ ಅಂತ. ನಾವೊಂದು ಸುಮಾರು 300ರಿಂದ 400 ಜನ ಬಂದು ಲೈನ್ ಅಪ್ ಆಗ್ತೀವಿ. ಲೈನ್ ಅಪ್ ಆದ ನಂತರ ನಮ್ಮ ಅಡ್ಜುಟೆಂಟ್ ಅಂತ ಇರ್ತಾರೆ, ಕುದುರೆ ಮೇಲೆ ಅವರು ಬರ್ತಾರೆ. ಅದೊಂದು ಇಟ್ಸ್ ಕಾಂಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ವರ್ಡ್ಸ್. ಅದನ್ನ ವರ್ಡ್ಸ್ ಅಲ್ಲಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಒಂದು ಸಂದರ್ಭ. ಪಾಸಿಂಗ್ ಔಟ್ ಪರೇಡ್ ಅಲ್ಲಿ ನಾವೆಲ್ಲ ಡ್ರಿಲ್ ಮಾಡ್ತೀವಿ. ಡ್ರಿಲ್ ಮಾಡ್ತಾ ಹೋಗ್ತಾ ಒಂದು ಸುತ್ತು ಹೊಡಿಬೇಕಾರೆ ನಮ್ಮ ಪೇರೆಂಟ್ಸ್ ಹತ್ರ ಬರ್ತೀವಲ್ಲ, ಅವಾಗ ನಮ್ಮ ಪೇರೆಂಟ್ಸ್ ಅನ್ನ ನೋಡಿ ಎಷ್ಟು ಖುಷಿ ಆಗ್ತಿರುತ್ತೆ ಅವರಿಗೆ ಅಂತಂದ್ರೆ, ಅವ್ರು ಇಲ್ಲಿವರೆಗೂ ಅವ್ರೇನೋ ನಮ್ಮ ತಂದೆ ತಾಯಿಗಳು ಇರ್ತಾರೆ. ನಮ್ಮ ತಂದೆ ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ತಂದೆ ಹೇಳಿ ಕಳಿಸ್ತಾ ಇದ್ದಾರೆ ನನಗೆ, ನೀನು ಎದಕ್ಕೂ ಹೆದರಬೇಡ, ಬಂದಿದ್ದನ್ನ ಎದುರಿಸಬೇಕು ಅಂತಂದು. ಅವರೆಲ್ಲ ಅವತ್ತು ಬಹುಶಃ ಕುತ್ಕೊಂಡ ಒಂದು ಇದರಲ್ಲಿ ಕುತ್ಕೊಂಡು, ಚೇರಲ್ಲಿ ಕುತ್ಕೊಂಡು ನನ್ನ ನೋಡ್ತಾ ನನ್ನನ್ನ ಅವ್ರು ಬಹುಶಃ ಕಣ್ಣಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಕಣ್ಣೀರು ಬರ್ತಾ ಇರ್ಬೋದು. ಯಾಕೆ ಅಂತಂದ್ರೆ, ಇಲ್ಲಿವರೆಗೂ ಅವ್ರು ನನಗೆ ಹೇಳಿದ ನೆನಪಿದೆ. ಅವ್ರು ಹೇಳ್ತಾ ಇದ್ರು, ಇಲ್ಲಿವರೆಗೂ ನಾನು ಹುಬ್ಳಿಯಲ್ಲಿ ನಿನ್ನನ್ನ ನೋಡಿ ನಾಗಪ್ಪನ ಮಗ ಅಂತ ಹೇಳ್ತಿದ್ರು, ಆದ್ರೆ ಇವತ್ತಿನಿಂದ ಇವ್ರ ಕ್ಯಾಪ್ಟನ್ ನವೀನ ತಂದೆ ಅಂತ ಹೇಳೋ ಒಂದು ಹೆಗ್ಗಳಿಕೆನ ನೀನು ತಂದು ಕೊಟ್ಟಿದ್ಯಾ ಅಂತಂದು ಹೇಳ್ತಾರೆ. ಅಂತಂದ್ರೆ ಎಷ್ಟು ಖುಷಿಯಾಗಿರ್ಬೋದು. ಆ ಒಂದು ಡ್ರಿಲ್ ಸ್ಕ್ವೇರ್ ಅಲ್ಲಿ ಡ್ರಿಲ್ ಮಾಡಿ ವಾಪಸ್ ಹೋಗ್ತೀವಿ. ಅಲ್ಲಿ ನಿಂತ್ಕೊಂಡು ಆ ಬಿಲ್ಡಿಂಗ್ ಎಂಟರ್ ಆಗ್ಬೇಕಾದ್ರೆ ಸ್ಲೋ ಮಾರ್ಚ್, ನಿಮ್ಮ ಮಕ್ಕಳೇನು ಮಾಡಿದ್ರಲ್ಲ, ನೀವು ನೋಡಿದ್ರಲ್ಲ, ಸ್ಲೋ ಮಾರ್ಚ್ ಮಾಡ್ತಾ ಮಾಡ್ತಾ ಆ ಬಿಲ್ಡಿಂಗ್ ಒಳಗಡೆ ಹೋಗ್ತೀವಿ. ಬಿಲ್ಡಿಂಗ್ ಹೋಗಬೇಕಾದ್ರೆ ಕೊನೆಯ ಹಂತದಲ್ಲಿ ಒಂದು ಸ್ಟೆಪ್ ಇರುತ್ತೆ, ಅದರಲ್ಲಿ ಅಂತಿಮ ಪಗ್ ಅಂತ ಬರ್ತದೆ, ಅಂದ್ರೆ ಲಾಸ್ಟ್ ಸ್ಟೆಪ್ ಅಂತ ಬರೆದಿರ್ತಾರೆ. ನೀವು ಯಾವಾಗ ಅದನ್ನ ಕ್ರಾಸ್ ಮಾಡ್ತಿರಲ್ಲ, ಅದನ್ನ ಕ್ರಾಸ್ ಮಾಡಿದಾಗ ನಿಮ್ಮ ಟ್ರೈನಿಂಗ್ ಮುಕ್ತಾಯಗೊಳ್ಳುತ್ತೆ ಅಂತ. ಅದನ್ನ ಕ್ರಾಸ್ ಮಾಡಿ ನಾವು ಯಾವಾಗ ಹೋಗ್ತೀವಿ ಅವಾಗ ಅನ್ಕೊಂತಾ ಇರ್ತೀವಿ, 1 ವರ್ಷ ಇಷ್ಟು ಕಠಿಣ ಟ್ರೈನಿಂಗ್ ಇರುತ್ತೆ ಅಂದ್ರೆ ಇದು ಯಾವಾಗ ಮುಗಿಯುತ್ತಪ್ಪ ಅಂತ ಎಲ್ಲರೂ ಕಾಯ್ತಿರ್ತಾರೆ. ಬಟ್ ಆ ಒಂದು ಟ್ರೈನಿಂಗ್ ನ ಮುಗಿಸಿ ಆ ಅಂತಿಮ ಪಗ್ ಅಂತ ಅದನ್ನ ದಾಟ್ತಿರ್ತೀವಲ್ಲ, ಅವಾಗ ಎಲ್ಲರಿಗೂ ಒಂಥರ ಅನಿಸ್ತಿರುತ್ತೆ, ಹೌದಪ್ಪ ಇಷ್ಟು ಜನ ಜೊತೆ ಟ್ರೈನಿಂಗ್ ಮಾಡಿದ್ವಿ, ಕಷ್ಟದಲ್ಲಿ ನೋವಲ್ಲಿ ಎಲ್ಲರೂ ಕೂಡ ಜೊತೆಗಿದ್ವಿ, ಬಟ್ ಇನ್ನು ಮೇಲೆ ಈ ತರ ನಮ್ಗೆ ಸಿಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಎಲ್ಲೋ ಒಂದ್ ಕಡೆ ಬೇಜಾರು ಕೂಡ ಆಗ್ತಿರುತ್ತೆ. ಅಲ್ಲಿಂದ ನಮ್ಮ ರೂಮಿಗೆ ಹೋಗ್ತೀವಿ. ರೂಮ್ ಹೋಗಿ ಆರ್ಮಿ ಆಫೀಸರ್ ಯೂನಿಫಾರ್ಮ್ ಅನ್ನು ಹಾಕೊಂತೀವಿ. ಬಟ್ ಸ್ಟಾರ್ಸ್ ಏನಿರುತ್ತೆ, ನಾವು ಅವಾಗ ಲೆಫ್ಟಿನೆಂಟ್ ಅಂತ ಕಮಿಷನ್ ಆಗ್ತೀವಿ. ಲೆಫ್ಟಿನೆಂಟ್ ಅಂತ ಕಮಿಷನ್ ಆದಾಗ 2 ಸ್ಟಾರ್ ಕೊಡ್ತಾರೆ. ನಾವು ಇಡೀ ನಮ್ಮ ಸಮವಸ್ತ್ರವನ್ನು ಹಾಕೊಂಡು, ಯೂನಿಫಾರ್ಮ್ ಅನ್ನು ಹಾಕೊಂಡು ಲೆಫ್ಟಿನೆಂಟ್ ನ ರ್ಯಾಂಕ್ ಅನ್ನ ಹಾಕೊಂತೀವಿ. ಅದನ್ನ ಮಾತ್ರ ಕವರ್ ಮಾಡ್ತೀವಿ. ಕವರ್ ಯಾಕೆ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ. ಕವರ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಇದಕ್ಕೆ ಕೇತ್ರಪಾಲ್ ಆಡಿಟೋರಿಯಂ ಅಂತಿದೆ, ಆ ಆಡಿಟೋರಿಯಂ ಹತ್ರ ಹೋಗ್ತೀವಿ. ಅಲ್ಲಿ ನಮ್ಮ ಪ್ರಮಾಣ ವಚನ ಆಗುತ್ತೆ. ಅಂದ್ರೆ ಈ ದೇಶದ ಅಖಂಡತೆಯನ್ನ ನಾವು ನಮ್ಮ ಜೀವ ಕೊಟ್ಟಾದ್ರೂ ಪರವಾಗಿಲ್ಲ ಕಾಪಾಡ್ತೀವಿ ಅಂತ ಒಂದು ಪ್ರಮಾಣ ವಚನ ಮಾಡ್ತೀವಿ. ಮಾಡಿ ಕೆಳಗಡೆ ಬಂದಾಗ ಅವಾಗ ನಮ್ಮ ತಂದೆ ತಾಯಿ ಏನಿರ್ತಾರೆ, ಅವ್ರ ಆ ಕವರ್ ಅನ್ನ ತೆಗೆದಾಗ ಅವಾಗ ನಮ್ಮ ಸ್ಟಾರ್ಸ್ಗಳು ಕಾಣಿಸ್ಕೊಳ್ತವೆ.
ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಅಂತಂದರೆ, ಅವಾಗ ನಮ್ಮ ತಂದೆ ನನಗೆ ನಿಂತ್ಕೊಂಡು ಸಲ್ಯೂಟ್ ಮಾಡಿದ್ದ ನನಗೆ ಇವತ್ತಿಗೂ ಕೂಡ ಬಂಧುಗಳೇ ನೆನಪಿದೆ. ಸೊ ನೀವು ಇವತ್ತೇನು ಯೂನಿಫಾರ್ಮನ್ನು ಹಾಕ್ಕೊಂಡಿರಲ್ಲ, ನಾನು ಮತ್ತೆ ಹೇಳ್ತಿದ್ದೀನಿ, ದಿಸ್ ಈಸ್ ಜಸ್ಟ್ ದ ಫೌಂಡೇಶನ್. ನೀವೇನಾದರೂ ಅನ್ಕೊಂಡು ನಾನು ಸೈನ್ಯ ಸೇರಲೇಬೇಕು ಅಂತಂದರೆ, ಯು ವಿಲ್ ಬಿ ದ ಪ್ರೈಡ್ ಆಫ್ ಯುವರ್ ಫ್ಯಾಮಿಲಿ, ನಾಟ್ ಓನ್ಲಿ ಯುವರ್ ಫ್ಯಾಮಿಲಿ, ಫಾರ್ ಯುವರ್ ಪುತ್ತೂರ್ ಸಿಟಿ ಆಸ್ ವೆಲ್. ಇಫ್ ಯು ಗೆಟ್ ಅನ್ ಅಪಾರ್ಚುನಿಟಿ, ಜಸ್ಟ್ ಡೋಂಟ್ ಮಿಸ್ ಇಟ್, ಗ್ರಾಬ್ ದಟ್ ಅಪಾರ್ಚುನಿಟಿ. ಆ ಪಾಸಿಂಗ್ ಔಟ್ ಪರೇಡ್ ಆಗಿ ನಾವು ಇನ್ನೇನು ರೈಲ್ವೆ ಸ್ಟೇಷನ್ಗೆ ಹೊರಡಬೇಕು, ಎಲ್ಲರೂ ಅವ್ರವ್ರ ಬಸ್ಸಲ್ಲಿ, ಆ ಕಂಪ್ನಿ ವೈಸ್, ನಂದು ಜೋಜಿಲಾ ಕಂಪ್ನಿ ಮನಿಕ್ಷಾ ಬಟಾಲಿಯನ್, ಅವ್ರವ್ರ ಬಸ್ಸಲ್ಲಿ ಹತ್ತೀವಿ. ಆ ಬಸ್ಸಲ್ಲಿ ಹತ್ತಿ ಇನ್ನೇನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ, ಆ ಚಟ್ಟೂಟ್ ಬಿಲ್ಡಿಂಗನ್ನು ಕ್ರಾಸ್ ಮಾಡ್ಬೇಕಾದ್ರೆ, ಅದನ್ನು ಯು ಜಸ್ಟ್ ಕಾಂಟ್ ಹೆಲ್ಪ್ ಯುವರ್ ಸೆಲ್ಫ್ ಫ್ರಮ್ ಸಲ್ಯೂಟಿಂಗ್ ಇಟ್. ಎಲ್ಲರೂ ಕೂಡ ಅದು ಸಲ್ಯೂಟ್ ಮಾಡಿ, ಆಲ್ಮಾ ಮ್ಯಾಟರ್ ಅಂತ ಹೇಳ್ತೀವಲ್ಲ, ನಮ್ಮ ಜೀವನದೇ ಒಂದು ದಿಕ್ಕನ್ನೇ ಬದಲಾಯಿಸುತ್ತೆ. ನಾವು ಒಬ್ಬ ಸಿವಿಲಿಯನ್ ಅನ್ನ ಹೋಗಿರ್ತೀವಿ, ಒಬ್ಬ ಆರ್ಮಿ ಆಫೀಸರ್ನ ಮಾಡಿ ಹೊರಗೆ ಬಿಡ್ತಾ ಇದೆ ಆ ಒಂದು ಎಸ್ಟಾಬ್ಲಿಷ್ಮೆಂಟ್. They say first they break you, then they make you ಅಂತ ಹೇಳ್ತಾರೆ. ನಿಮ್ಮನ್ನ ನಾವು ಒಂದಿಷ್ಟು ನಮ್ಮಲ್ಲಿ ಒಂದಿಷ್ಟು ಇವನ್ನ ಹಾಕೊಂಡ್ಬಿಟ್ಟಿರ್ತೀವಿ, ಹಿಕಪ್ಸ್ ಅನ್ನ, ಹ್ಯಾಂಡಿಕ್ಯಾಪ್ಸ್ ಅನ್ನ, ನಮ್ಮ ಕೈಲಿ ಆಗಲ್ಲ ಅಂತ. ಆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಏನ್ ಮಾಡುತ್ತೆ ಅಂದ್ರೆ, ನಿಮಗೆ ತೋರಿಸ್ಕೊಡುತ್ತೆ ನಿಮ್ಮಲ್ಲಿ ಏನು ಸಾಧ್ಯ, ನಿಮ್ಮ ಬಾಡಿ ಎಷ್ಟು ಕೆಪಾಸಿಟಿ ಇದೆ, ನಿಮ್ಮ ಬಾಡಿದಲ್ಲಿ ನೀವು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸುತ್ತೆ. ಅಲ್ಲಿಂದ ನಾವು ಹೊರಗಡೆ ಬರ್ತೀವಿ ಬಂಧುಗಳೇ. ಬಂದ ನಂತರ ನಾನು ಜನವರಿ 1999 ಜನವರಿ 1999 ಒಂದು ಯೂನಿಟಿನ ಜಾಯ್ನ್ ಆಗ್ತೀನಿ. ಅದು ಜಮ್ಮು ಕಾಶ್ಮೀರದ ಮಧ್ಯಭಾಗ ಸೋಪೂರ್ ಅನ್ನೋ ಒಂದು ಊರಿದೆ, ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ. ಅಂದ್ರೆ ನಾವು ಗಡಿ ಪ್ರದೇಶದಲ್ಲಿ ಇರಲಿಲ್ಲ, ಜಮ್ಮು ಕಾಶ್ಮೀರದ ಮಧ್ಯಭಾಗದಲ್ಲಿದ್ವಿ. ಅದು ನಮ್ಮ ಆತಂಕವಾದಿ ಚಟುವಟಿಕೆಗಳಿರುತ್ತವೆ, ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಮ್ದಾಗಿತ್ತು. ನಾನು ಯಾವ ಯೂನಿಟ್ನ ಜಾಯ್ನ್ ಆದೆ ಅನ್ನೋದನ್ನ ನಾವು ಹೇಳಲೇಬೇಕು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತಹ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅಂತ ಕೇಳಿರ್ಬೋದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಪರಮವೀರ್ ಚಕ್ರ ಪುರಸ್ಕೃತರು, ಹಾಗೂ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಇಲ್ಲಿ ಬಂದಿದ್ರಲ್ಲ ಹೋದ ವರ್ಷ, ಅವರೇ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್. ಈ ಇಬ್ಬರಿಗೆ ನಮ್ಮ ಯೂನಿಟ್ ಇಂದ ಪರಮವೀರ್ ಚಕ್ರ ಪ್ರಶಸ್ತಿ ಸಿಗುತ್ತೆ. ಜನವರಿ 1999 ನಾನು ಹೋಗಿ ಜಾಯ್ನ್ ಆಗ್ತೀನಿ. ಯಾವುದೇ ಒಬ್ಬ ಸೈನ್ಯದ ಅಧಿಕಾರಿ ಜಾಯ್ನ್ ಆಗ್ತಾರೆ ಅಂದ್ರೆ ಅವ್ರಿಗೊಬ್ಬ ಬಡಿ ಅಂತ ಕೊಡ್ತಾರೆ, ಹೆಲ್ಪರ್ ಅಂತ ಕೊಡ್ತಾರೆ. ಅದು ಏನಕ್ಕೆ ಅಂತಂದ್ರೆ, ನಾವು ಯಾವ್ದಾದ್ರು ಒಂದು ಆಕ್ಷನ್ ಮಾಡಕ್ ಹೋಗ್ತೀವಿ ಅಂದ್ರೆ, ಒಂದು ಮಿಲಿಟೆಂಟ್ ಹೈಡ್ಔಟ್ ಅನ್ನ ಬರ್ಸ್ಟ್ ಮಾಡಕ್ ಹೋಗ್ತೀವಿ, ಇಲ್ಲ ಯಾವ್ದಾದ್ರು ಆಂಬುಷ್ ಹೋಗ್ತೀವಿ ಅಂದ್ರೆ, ನಮಗೇನಿರುತ್ತೆ ಅಂತಂದ್ರೆ, ಹೆಚ್ಚಿನ ನಾವು ರಾತ್ರಿ ಹೊತ್ತಲ್ಲಿ ಅಟ್ಯಾಕ್ ಅನ್ನ ಮಾಡ್ತೀವಿ. ಅವಾಗ ಯಾರಿಗಾದ್ರೂ ಒಬ್ರಿಗೆ ಗುಂಡು ತಗಲಿದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಗುಂಡು ತಗಲಿದೆ ಅಂತ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ, ಯಾವಾಗೂ ಪೇರ್ಸ್ ಅಲ್ಲಿ ಆಪರೇಟ್ ಮಾಡ್ತೀವಿ, ಜೋಡಿಯಲ್ಲಿ ಆಪರೇಟ್ ಮಾಡ್ತೀವಿ. ದೊಡ್ಡ ಟೀಮ್ ಇರುತ್ತೆ, ಬಟ್ ವಿ ಆಲ್ವೇಸ್ ಆಪರೇಟ್ ಇನ್ ಪೇರ್ಸ್. ಹೀಗೆ ನನಗೆ ಕೊಟ್ಟಿದ್ದು ಶ್ಯಾಮ್ ಸಿಂಗ್ ಅಂತ ಒಬ್ಬರು ಹೆಲ್ಪರ್ನ ಕೊಟ್ಟಿದ್ರು, ಬಡಿನ ಕೊಟ್ಟಿದ್ರು. ಅವನಿಗೆ ಶಾಮಿ ಅಂತ ಕರಿತಾ ಇದ್ದೆ. ಜನವರಿ 1999 ಮುಂದಿನ 5 ತಿಂಗಳ ಕಾಲ, ಮೇ 1999ವರೆಗೂ ಆತಂಕವಾದಿ ಚಟುವಟಿಕೆಗೆ ಕಡಿವಾಣ ಹಾಕೋ ಕೆಲಸ ನಮ್ದು ಸೋಪೂರ್ ಅನ್ನೋ ಊರಲ್ಲಿ ನಡೀತಾ ಇತ್ತು. ಮೇ 1999ರಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ. ಆ ಕಾರ್ಗಿಲ್ ಯುದ್ಧ ಯಾವಾಗ ಶುರು ಆಗುತ್ತೋ ಅವಾಗ ನಮ್ಮ ಯೂನಿಟಿಗೆ ಒಂದು ಕರೆ ಬರುತ್ತೆ, ನೀವು ಜಮ್ಮು ಕಾಶ್ಮೀರದ ಮಧ್ಯಭಾಗದಲ್ಲಿ ಇದ್ದೀರಾ, ಗಡಿ ಪ್ರದೇಶದಲ್ಲಿ ಯುದ್ಧ ಶುರು ಆಗಿದೆ, ಅದಕ್ಕೆ ನೀವು ಆ ಗಡಿ ಪ್ರದೇಶಕ್ಕೆ ಬಂದು ಡಿಪ್ಲಾಯ್ ಆಗ್ರಿ ಅಂತ. ಸೊ ಮಿಡ್ ಮೇ ವಿ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಜೋಜಿಲಾ ಪಾಸ್. ವಿ ಕ್ರಾಸ್ ಶ್ರೀನಗರ್, ವಿ ಕ್ರಾಸ್ ಜೋಜಿಲಾ ಪಾಸ್. ಅದಾದ ನಂತರ ಕಾರ್ಗಿಲ್ ಹೋಗಿ ಡಿಪ್ಲಾಯ್ ಆಗ್ತೀವಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಮ್ಗೊಂದು ಸಣ್ಣ ಬ್ಯಾಕ್ ಗ್ರೌಂಡ್ ಕೂಡ ಗೊತ್ತಾಗಬೇಕು. ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಕಾರ್ಗಿಲ್ ವಾರ್, ಅದರ್ವೈಸ್ ಯು ಕ್ಯಾರಿ ದಿಸ್ ಡೌಟ್ ಹೋಮ್. ಈ ಒಂದು ಡೌಟ್ ಅನ್ನ ನೀವು ಮನೆಗೆ ಹೋಗ್ತೀರಾ, ಅಷ್ಟು ಜನ ಸೈನಿಕರು ಬಂದು, ನಮ್ಮ ಶತ್ರುಗಳು ಬಂದು ನಮ್ಮ ಬೆಟ್ಟದ ಮೇಲೆ ಕುತ್ಕೊಂಡ್ರು, ನಮಗೆ ಯಾಕೆ ಇದು ಗೊತ್ತಾಗ್ಲಿಲ್ಲ, ನಾವು ಯಾಕೆ ಅವ್ರನ್ನ ಮುಂಚೆ ಅಲ್ಲಿ ತಡಿಲಿಲ್ಲ ಅನ್ನೋ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ. ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಸ್, ಜಮ್ಮು ಶ್ರೀನಗರ್ ಇಂದ ಲೇ ಹೈವೇ ಏನಿದೆ, ಸುಮಾರು ಒಂದು 400 ಕಿಲೋಮೀಟರ್ ಹೈವೇ, ಸಾವಿರಾರು ಬೆಟ್ಟ. ಎಲ್ಲ ಬೆಟ್ಟವನ್ನು ಕಾಯಕ್ಕಾಗಲ್ಲ, ಅದು ವರ್ಷವಿಡೀ ಕಾಯಕ್ಕಾಗಲ್ಲ. ಯಾಕಂದ್ರೆ ಸಾವಿರಾರು ಬೆಟ್ಟಗಳನ್ನ ಹೆಂಗ್ ಕಾಯ್ತೀರ ನೀವು, ಅಷ್ಟು ಜನ ಮ್ಯಾನ್ ಪವರ್ ಇರಲ್ಲ. ವರ್ಷವಿಡೀ ಯಾಕೆ ಕಾಯಕ್ಕಾಗಲ್ಲ ಅಂದ್ರೆ, ಯಾವುದೋ ಒಂದು ಬೆಟ್ಟದ ಮೇಲೆ 10 ಜನ ಇದ್ದಾರೆ ಅಂತಂದ್ರೆ, ಆ ಬೆಟ್ಟವನ್ನ ಸಸ್ಟೈನ್ ಮಾಡಕ್ಕೆ, ಆ 10 ಜನನ ಸಸ್ಟೈನ್ ಮಾಡಕ್ಕೆ ಮತ್ತೆ ಒಂದು 10 ಜನ ಪ್ರತಿ ವಾರಕ್ಕೆ ಒಂದ್ಸಲ ಹೋಗಿ ಅವರಿಗೆ ಊಟ ಆಗಲಿ, ಗುಂಡು ಮದ್ದುಗಳಾಗಲಿ, ಮೆಡಿಸಿನ್ ಆಗಲಿ ಅವನ್ನ ತಲುಪಿಸ್ಬರ್ಬೇಕಾಗತ್ತೆ. ಹಿಮ ಜಾಸ್ತಿ ಬೀಳೋದ್ರಿಂದ ರೋಡೇ ಕಟ್ ಆಫ್ ಆಗುತ್ತೆ, ಅಂದ್ರೆ ರೋಡ್ ಆಪರೇಷನ್ ಆಗಲ್ಲ, ರೋಡ್ ಕ್ಲೋಸ್ ಆಗುತ್ತೆ. ಒಂದು 3 ರಿಂದ 4 ತಿಂಗಳು ಕ್ಲೋಸ್ ಆಗುತ್ತೆ ಅಂದ್ರೆ ಬೆಟ್ಟ ಆಬ್ವಿಯಸ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತ ಹೇಳ್ತೀವಿ, ಆ ಬೆಟ್ಟವನ್ನ ಖಾಲಿ ಮಾಡಿ ಕೆಳಗೆ ಬರ್ತೀವಿ. ಹಿಮ ಕರಗಿದ ನಂತರ ಮತ್ತೆ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊಂತೀವಿ.
ಮಾಡ್ತೀವಿ. ಈ ಒಂದು ಇಂಟರ್ವ್ಯೂನಿಂಗ್ ಪೀರಿಯಡ್ ಏನಿತ್ತು 99ರಲ್ಲಿ ಹಿಮ ಬೀಳ್ತಿದ್ದಂಗೆ ನಾವು ಖಾಲಿ ಮಾಡಿ ಬಂದಿದ್ದೀವಿ. ಇನ್ನೇನು ಹಿಮ ಕರಗ್ತಾ ಇದೆ, ನಾವು ಅದನ್ನ ಹೋಗಿ ಆಕ್ಯುಪೈ ಮಾಡ್ಕೋಬೇಕನ್ನಷ್ಟರಲ್ಲಿ ಪಾಕಿಸ್ತಾನದವ್ರು ಬಂದು ನಮ್ಮ ಬೆಟ್ಟಗಳ ಮೇಲೆ ಕುತ್ಕೊಂತಾರೆ. ಇದ್ರ ಜಾಸ್ತಿ ಹಿನ್ನೆಲೆಗೆ ಹೋಗೋದು ಬೇಡ. ನಾವು ಅಣು ಪರೀಕ್ಷೆಯನ್ನ ಮಾಡಿದ್ವಿ 1 ವರ್ಷದ ಹಿಂದೆ. ಅವಾಗ ಲಾಹೋರ್ ಬಸ್ ಡಿಪ್ಲೊಮಸಿ ಈ ಒಂದು ಹಿಸ್ಟ್ರಿಯಲ್ಲಿ ಹೋದಂಗಾಗತ್ತೆ. ಅದಕ್ಕೆ ಇದನ್ನ ಸ್ಕಿಪ್ ಮಾಡ್ತಾ ಅವ್ರು ನಮ್ಮ ಖಾಲಿ ಮಾಡಿ ಬಂದ ಬೆಟ್ಟಗಳನ್ನ ನಮ್ಮ ಬೆಟ್ಟಗಳನ್ನ ಬಂದು ಆಕ್ಯುಪೈ ಮಾಡ್ಕೊಂತಾರೆ. ಭಾರತೀಯ ಸೇನೆಗೆ ಇದು ಯಾವಾಗ ಗೊತ್ತಾಗುತ್ತೋ ಎಷ್ಟು ಜನ ಬಂದಿದ್ದಾರೆ, ಯಾವ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ಏನು ಶಸ್ತ್ರಾಸ್ತ್ರಗಳಿದ್ದಾವೆ, ಇದೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇರಲಿಲ್ಲ. ಹಾಗಾಗಿ ಇಂಟೆಲಿಜೆನ್ಸ್, ನೀವು ಯಾವ್ದಾದ್ರು ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀರಿ ಅಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಇಂಟೆಲಿಜೆನ್ಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ಎಷ್ಟು ಜನ ಇದ್ದಾರೆ ಅದರಲ್ಲಿ, ಅವ್ರ ಹತ್ರ ಏನು ಗುಂಡು ಮದ್ದುಗಳಿದ್ದಾವೆ, ಅಕಾರ್ಡಿಂಗ್ಲಿ ನೀವು ಅಟ್ಯಾಕ್ ಅನ್ನ ಪ್ಲಾನ್ ಮಾಡಬಹುದು. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಸಣ್ಣ ತಂಡವನ್ನ ಇಂಡಿಯನ್ ಆರ್ಮಿ ಡಿಸೈಡ್ಸ್ ಟು ಸೆಂಡ್ ಒನ್ ಸ್ಮಾಲ್ ಟೀಮ್ ಕಾಲ್ಡ್ ಆಸ್ ರೆಕಾನೆಸನ್ಸ್ ಟೀಮ್. ರೆಕಾನೆಸನ್ಸ್ ಅದರ ಅರ್ಥ ಬೈಲಿ ಹೋಗಿ ಮಾಹಿತಿ ಸಂಗ್ರಹಿಸಿಕೊಂಡು ಬರೋದು, ಯುದ್ಧ ಮಾಡೋದಲ್ಲ. ಹಾಗಾಗಿ 6 ಜನ ಲೆಡ್ ಬೈ ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ ಒಬ್ಬ ಸೈನ್ಯದ ಅಧಿಕಾರಿ, ಅವನ ಜೊತೆಗೆ 5 ಜನ 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಅವರು ಈ 5 ಜನ ಏನು ಮಾಡ್ತಾರೆ ಅಂದ್ರೆ ಒಂದು ಬೆಟ್ಟವನ್ನ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಬಜರಂಗ್ ಪೋಸ್ಟ್ ಅಂತ ಬೆಟ್ಟವನ್ನ ಹತ್ತಲಿಕ್ಕೆ ಶುರು ಮಾಡ್ತಾರೆ. ದುರಾದೃಷ್ಟ ಅಂದ್ರೆ ಇವ್ರು 5-6 ಜನ ಅಷ್ಟೇ, ನಮ್ಮ ಶತ್ರುಗಳು ಸುಮಾರು ಒಂದು 80 ಜನ ಕುತ್ಕೊಂಡಿರ್ತಾರೆ. ನೀವು ಇಮ್ಯಾಜಿನ್ ಮಾಡ್ಬೋದು, ಬೆಟ್ಟದ ಮೇಲೆ ಯಾರು ಕುತ್ಕೊಂಡಿರ್ತಾರೋ ಕೆಳಗಡೆ ಏನ್ ನಡೀತಾ ಇದೆ ಎಲ್ಲ ಕಾಣ್ತಾ ಇದೆ. ಇವರು ಮೇಲ್ ಹತ್ತೋರಿಗೆ ಮೇಲೆ ಎಷ್ಟು ಜನ ಇದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಆ ಮೇಲಿದ್ದಂಥವ್ರು ಇವರನ್ನ ಒಳಗೆ ಬಿಡ್ಕೊಂತಾರೆ. ಎಲ್ಲಿವರೆಗೂ ಒಳಗೆ ಬಿಡ್ಕೊಂತಾರೆ ಅಂತಂದ್ರೆ ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಗುಂಡು ಹೋಗುತ್ತೋ ಅಲ್ಲಿವರೆಗೂ ಅವರು ಒಳಗೆ ಬಿಡ್ಕೊಂತಾರೆ. ಒಂದು ಚಕ್ರವ್ಯೂಹದಲ್ಲಿ ಸಿಗಾಕ್ಸ್ತಾ ಇದ್ದಾರೆ ಅವ್ರನ್ನ. ಈ 6 ಜನ ಬೆಟ್ಟದನ್ನು ಹತ್ತುತ್ತಾ ಹತ್ತಿರ ಹೋದಾಗ ಏಕಾಏಕಿಯಾಗಿ 3 ಕಡೆಯಿಂದನೂ ಅವ್ರ ಮೇಲೆ ಗುಂಡಿನ ದಾಳ ಸ್ಟಾರ್ಟ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಇವರು 6 ಜನ ಸುಮಾರು ಒಂದು 80 ಜನ ಫೈರ್ ಮಾಡ್ತಾ ಇದ್ರು ಅವ್ರ ಮೇಲೆ. ದೀಸ್ 6 ಪೀಪಲ್ ನಾಟ್ ದಟ್ ದೇ ಗೇವ್ ಅಪ್ ವಿದೌಟ್ ಅ ಫೈಟ್. ಅವ್ರು ಫೈಟ್ ಮಾಡ್ಲಿದ್ರೆ ಕೈ ಬಿಡಲ್ಲ, ಎಲ್ಲಿವರೆಗೂ ಅಂತ ಫೈಟ್ ಮಾಡ್ತಾರೆ. 6 ಜನ ಕಡಿಮೆ ಗುಂಡು ಮದ್ದುಗಳು, ಯಾಕಂದ್ರೆ ಹೋಗಿರೋದು ರೆಕಾನೆಸನ್ಸ್ ಮಿಷನ್ಗೆ, ಎಲ್ಲಿವರೆಗೂ ಅವರು ಗುಂಡು ಮದ್ದುಗಳು ಇರ್ತಾವೋ ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಅವ್ರನ್ನ ದೇ ವರ್ ಟೇಕನ್ ಪ್ರಿಸನರ್ಸ್ ಆಫ್ ವಾರ್, ಯುದ್ಧ ಬಂದಿಗಳಾಗಿ ಅವ್ರನ್ನ ತಗೊಳ್ಳಲಾಗುತ್ತೆ. ದರ್ ಸಮಥಿಂಗ್ ಕಾಲ್ಡ್ ಜೆನಿವಾ ಕನ್ವೆನ್ಷನ್ ಆಫ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ ಆಫ್ ವಾರ್ ಅಂತ ಇದೆ. ಅದರಲ್ಲಿ ನಾವು ಕೂಡ ಸಿಗ್ನೇಟರಿ, ಅಂದ್ರೆ ಭಾರತೀಯ ಸರ್ಕಾರ ಕೂಡ ಇಟ್ಸ್ ಸಿಗ್ನೇಟರಿ. ಸೊ ಇಸ್ ದ ಪಾಕಿಸ್ತಾನ್ ಗವರ್ಮೆಂಟ್. ಅದರಲ್ಲಿ ಯುದ್ಧ ಬಂದಿಗಳನ್ನ ಹೇಗೆ ನಡೆಸ್ಕೋಬೇಕು, ಹೇಗೆ ಡಿಸಾಮ್ ಮಾಡಬೇಕು, ಹೇಗೆ ಆ ಕಂಟ್ರಿಗೆ ತಿಳಿಸ್ಬೇಕು ಎಲ್ಲ ಕೂಡ ಬರೆದಿದೆ. ಬಟ್ ಪಾಕಿಸ್ತಾನ್ ಬೀಂಗ್ ಅ ರೋಗ್ ನೇಷನ್, ಬಂಧುಗಳೇ, ನೀವು ಯೋಚನೆನೂ ಮಾಡೋಕ್ಕಾಗಲ್ಲ. ಈ 6 ಜನನ್ನ ಯುದ್ಧ ಬಂದಿಗಳಾಗಿ ಯಾವಾಗ ತಗೊಂತಾರೋ ಮುಂದಿನ 21 ದಿನಗಳ ಕಾಲ, ಇಮ್ಯಾಜಿನ್ 21 ಡೇಸ್, 21 ದಿನದ ಕಾಲ ಯಾವ ತರ ಅವರಿಗೆ ಚಿತ್ರ ಹಿಂಸೆ ಕೊಡ್ತಾರೆ ಅಂದ್ರೆ ನೀವು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. 21 ಗಂಟೆ, ದಿನ ಬೇಡ 21 ಗಂಟೆ ನಿಮಗೆ ಊಟ ನಿದ್ರೆ ಇಲ್ಲದ್ರೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ನೀವೇನಾದ್ರೂ ಬೆಟ್ಟದ ಮೇಲೆ ಎಲ್ಲಾದ್ರೂ ಸಿಗಾಕೊಂಡಿದ್ರೆ ಯು ಕ್ಯಾನ್ ವೆಲ್ ಇಮ್ಯಾಜಿನ್ ಹೌ ಡಿಫಿಕಲ್ಟ್ ಇಟ್ ಹ್ಯಾವ್ ಬೀನ್. 21 ದಿನದ ನಂತರ ಯಾವಾಗ ಈ 6 ಜನದ ಶವಗಳನ್ನು ಭಾರತೀಯ ಸೇನೆಗೆ ಒಪ್ಪಿಸ್ತಾರೋ ಅವಾಗ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವನೇ ಬೆಚ್ಚಿ ಬೀಳುತ್ತೆ. ಯಾಕೆ ಅಂತಂದ್ರೆ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅವ್ರಿಗೆ ಯಾವ ತರ ಚಿತ್ರಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ, ಆ ಗನ್ ಇರುತ್ತಲ್ಲ, ಗಂದಿನ ಹಿಂಭಾಗ ಬಟ್ ಅಂತ ಹೇಳ್ತೀವಿ, ಬಟ್ಟಿಂದ ತಲೆಗೆ ಹೊಡೆದು ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡನ್ನ ಕಿವಿಯಲ್ಲಿ ತುರಿಸಿರ್ತಾರೆ, ಸಿಗರೇಟ್ ಇಂದ ಮೈ ತುಂಬಾ ಸುಟ್ಟಿರ್ತಾರೆ. ಅಂಡ್ ಇವನ್ ದ ಜೆನಿಟಲ್ಸ್ ವೇರ್ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅಂದ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಂದು ತಗೊಳ್ಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ದಿಸ್ ಇಸ್ ಹೌ ದ ಕಾರ್ಗಿಲ್ ವಾರ್ ಕಮೆನ್ಸ್ಡ್, ಲೇಡೀಸ್ ಜೆಂಟಲ್ಮೆನ್. ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ಯೂನಿಟ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ. 4 ಜನ ಪರಮವೀರ ಚಕ್ರ ಸಿಗುತ್ತೆ, 10 ಯೂನಿಟ್ಗೆ ಬ್ರೇವೆಸ್ಟ್ ಆಫ್ ದ ಬ್ರೇವ್ ಅವಾರ್ಡ್ ಅಂತ ಸಿಗುತ್ತೆ. ನಾನು ಎಲ್ಲದನ್ನು ಹೇಳಲಿಕ್ಕೆ ಆಗಲಿಕ್ಕಿಲ್ಲ, ನನ್ನ ಯೂನಿಟ್ದ ಘಟನೆಗಳನ್ನ ಮಾತ್ರ ಹೇಳ್ತೀನಿ. ನಾವು ಮೊದಲನೇ ಅಟ್ಯಾಕ್ ಮಾಡಿದ್ದು 0.5140 ಅಂತ. 0.5140 ಅದರ ಅರ್ಥ ಏನಂದ್ರೆ, ನಾನು ಹೇಳಿದೆ ಸಾವಿರಾರು ಬೆಟ್ಟಗಳು ಇರ್ತವೆ, ಎಲ್ಲ ಬೆಟ್ಟಕ್ಕೂ ಹೆಸರಿಡಕ್ಕಾಗಲ್ಲ. ಅದು ಸಮುದ್ರ ತೀರದಿಂದ ಎಷ್ಟು ಎತ್ತರದ ಮೇಲೆ ಇದೆ ಅನ್ನೋದನ್ನ ಕಂಡುಹಿಡಿದು ಆ ಬೆಟ್ಟಕ್ಕೆ ಅದನ್ನೇ ಹೆಸರಿಡ್ತೀವಿ. 0.5140 ಅಂದ್ರೆ 5140 ಮೀಟರ್ಸ್ ಅಬೋ ಸಿ ಲೆವೆಲ್ ಅಂತ. ನಾನು ಅದ್ರ ಬಗ್ಗೆ ನಿಮ್ಗೊಂದು ಸಣ್ಣ
ಇದನ್ನ ಹೇಳಿಲ್ಲದ್ರೆ, ಅದ್ರ ಬಗ್ಗೆ ನಿಮಗೆ ಜೊತೆಗೆ ಹಂಚ್ಕೊಳ್ಳಿಲ್ಲದ್ರೆ ನಿಮ್ಗೆ ಅದೊಂದು ಬೆಟ್ಟ ಇಲ್ಲ ಅದೊಂದು ನಂಬರ್ ಮಾತ್ರ ಉಳ್ಕೊಳುತ್ತೆ. 0.5140 ಅಂದ್ರೆ ಸುಮಾರು 17,000 ಅಡಿ ಎತ್ತರದಲ್ಲಿರೋದು. ಹಿಮಾಲಯನ್ ಬೇಸ್ ಕ್ಯಾಂಪಿಗೆಲ್ಲ ಹೋಗ್ತಾರಲ್ಲ, ಹಿಮಾಲಯನ್ ಬೇಸ್ ಕ್ಯಾಂಪಿಗೆ ಹೋಗಿ ಏನೋ ಒಂದು, ಇಟ್ಸ್ ನಾಟ್ ಅ ಮೀನ್ ಟಾಸ್ಕ್, ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್ ಅಂತ ಹೇಳ್ತಿಲ್ಲ. ಹಿಮಾಲಯನ್ ಬೇಸ್ ಕ್ಯಾಂಪಿಗೆ ಟ್ರೆಕ್ಕಿಂಗ್ ಹೋಗಿ ಬಂದು ಅಲ್ಲಿವರೆಗೂ ಹೋದೆ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಂತಾರೆ. ಬಟ್ ಈ ದೇಶದ ಸೈನಿಕರು ಆ ಆಲ್ಟಿಟ್ಯೂಡ್ಗೆ ಹೋಗಿ ಯುದ್ಧ ಮಾಡಿ ಬಂದಿದ್ದ ಉದಾಹರಣೆಗಳು ನಿಮ್ಮ ಮುಂದಿದೆ ಬಂಧುಗಳೇ. 0.5140 ಅಂದ್ರೆ 17,000 ಅಡಿ ಎತ್ತರದಲ್ಲಿ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅಂತಂದ್ರೆ, ನಾವೆಲ್ಲ ಇಲ್ಲಿ ಕುತ್ಕೊಂಡಿದ್ವಿ, ಉಸಿಲಾಡ್ತಾ ಇದೀವಿ, ನಮ್ಮ ದೇಹದಲ್ಲಿ ಆಮ್ಲಜನಕ ಹೋಗ್ತಾ ಇದೆ, ನಮಗೆ ಗೊತ್ತೂ ಆಗ್ತಾ ಇಲ್ಲ. ಬಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ನೀವು ಮೇಲೆ ಹೋದಂಗೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಆಕ್ಚುಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗಲ್ಲ, ಇಟ್ಸ್ ಸ್ಕ್ಯಾಟರ್ಡ್, ಲೆಸ್ ಡೆನ್ಸರ್ ಆಗುತ್ತೆ. ಹಾಗಾಗಿ ನಿಮಗೆ ಉಸಿಲಾಡಿದಾಗ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೋಗಲ್ಲ, ಸುಸ್ತಾಗ್ತೀರಾ. ನೀವು ಇಲ್ಲಿ 10 ಹೆಜ್ಜೆ ಇಡ್ತೀರಾ, ಅಲ್ಲಿ 1 ಹೆಜ್ಜೆ ಇಡ್ತೀರಾ, ಅಷ್ಟೇ ಸುಸ್ತಾಗುತ್ತೆ. ಗ್ರೇಡಿಯಂಟ್ ಅಂತ ಹೇಳ್ತೀವಿ, ನೀವು ಸ್ಟೆಪ್ಸ್ ಹತ್ತಬೇಕಾದ್ರೆ ಕಾಲಿನಿಂದ ಹತ್ತೀರಾ, ಬಟ್ ಅಲ್ಲಿ ಯು ಜಸ್ಟ್ ಕಾಂಟ್ ಕ್ಲೈಂಬ್. ನೀವು 2 ಕಾಲು 2 ಕೈ ಹಿಡ್ಕೊಂಡು ಹತ್ತಬೇಕು, ಅಷ್ಟು ಗ್ರೇಡಿಯಂಟ್ ಇರುತ್ತೆ. ಸಬ್ ಝೀರೋ ಟೆಂಪರೇಚರ್ಸ್, ಯಾವಾಗಲೂ 0ಗಿಂತ ಕೆಳಗಡೆ ಟೆಂಪರೇಚರ್ಸ್ ಇರುತ್ತೆ. ಆನ್ ಟಾಪ್ ಆಫ್ ದಟ್ ನೀವು ಒಂದು 25-30 kg ನಿಮ್ಮ ಶಸ್ತ್ರಾಸ್ತ್ರಗಳನ್ನ ಹತ್ರಿ ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಡಿಫಿಕಲ್ಟ್ ಇರ್ಬೋದು ಅದು. ಮೊದಲನೇ ಅಟ್ಯಾಕ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಇಬ್ಬರು ಸೈನ್ಯದ ಅಧಿಕಾರಿಗಳು ಮಾಡ್ತಾರೆ. ಒಂದು ಅದ್ಭುತವಾದ ಅಟ್ಯಾಕ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. 48 ಗಂಟೆ ಕಾಲ, 48 hours. ನೀವು ಶೇರ್ಷಾ ಅಂತ ಮೂವಿ ನೋಡಿರ್ಬೋದು ಅನ್ಕೊಂಡಿದ್ದೀನಿ. ಶೇರ್ಷಾ ಅಂತ ಮೂವಿ ನೋಡಿದ್ದೀರಾ? ನಾಟ್ ವೆರಿ ಲಾಟ್ ಆಫ್ ಪೀಪಲ್. ಶೇರ್ಷಾ ಅಂತ ಒಂದು ಮೂವಿ ಬಂದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಬಯೋಪಿಕ್. ನಿಮಗೆ ಅದರ ಅವಕಾಶ ಸಿಕ್ಕಿರೋದನ್ನ ನೋಡಿ, ಅದ್ರಲ್ಲಿ ತೋರಿಸಿದ್ರೆ ಅವ್ರ ಫಸ್ಟ್ ಅಟ್ಯಾಕ್ ಹೇಗೆ ಮಾಡ್ತಾರೆ ಅಂತ. ಅದರಲ್ಲಿ ನಂದು ಏನು ಜಾಸ್ತಿ ರೋಲ್ ಇರಲಿಲ್ಲ, ನಾನು ರಿಸರ್ವ್ ಅಲ್ಲಿದ್ದೆ. ಅವ್ರಿಗೇನಾದರೂ ಆದರೆ ನಾನು ಹೋಗಿ ಅವ್ರನ್ನ ರಿಪ್ಲೇಸ್ ಮಾಡಬೇಕಿತ್ತು. ಮೊದಲನೇ ಅಟ್ಯಾಕ್ ಸಕ್ಸಸ್ಫುಲ್ ಆಗುತ್ತೆ. ಅದರ ಆ ಬೆಟ್ಟವನ್ನ ಗೆದ್ದ ಮೇಲೆ ನಾವು ಆ ಬೇರೆ ಯೂನಿಟ್ಗೆ ಅದನ್ನ ಕೊಟ್ಟು ಹ್ಯಾಂಡ್ ಓವರ್ ಮಾಡಿ ಕೆಳಗಡೆ ಬರ್ತೀವಿ. ಕೆಳಗಡೆ ಬಂದಾಗ ಎಲ್ಲೋ ಒಂದ್ ಕಡೆ ಒಂದು ಖುಷಿಯ ಸಂದರ್ಭ, ಎಲ್ಲೋ ಒಂದ್ ಕಡೆ ಆಚರಣೆ ನಡೀತಾ ಇದೆ. ಬಟ್ ನನಗೆಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ, ದೇವರೇ ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಸೋ ನಿಯರ್ ಯಟ್ ಸೋ ಫಾರ್ ಅಂತ ಹೇಳ್ತೀವಿ. ಇಮ್ಯಾಜಿನ್ ಮಾಡಿ, 71ರಲ್ಲಿ ಯುದ್ಧ ಆಗಿದ್ದು, ಈಗ 99ರಲ್ಲಿ ಇದೀವಿ. ಸುಮಾರು ಒಂದು 28-30 ವರ್ಷ ಯುದ್ಧ ಆಗಿಲ್ಲ. ಬಟ್ ಈ ಒಂದು ಸಮಯದಲ್ಲಿ ಅಲ್ಲಿದ್ದೀನಿ, ಬಟ್ ನನಗೆ ಅವಕಾಶ ಸಿಗ್ತಾ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅಗರ कोई दिल से चाहते तो पूरा कायनात जुड़ जाता है आपको चीज दिलाने के लिए ಅಂತ. ಅದು ಹಾಗೆ ಆಗುತ್ತೆ. ಮತ್ತೊಂದು ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ನೀವು 0.4875 ನ ಅಟ್ಯಾಕ್ ಮಾಡಬೇಕು ಅಂತ. 4875 ಅಟ್ಯಾಕ್ ಮಾಡಬೇಕಿದ್ದ ಅಂದಾಗ ಡಿ-ಡೇ ಅಂತ ಹೇಳ್ತೀವಿ. ಆ ಡೇಟ್ ಡಿಸೈಡ್ ಆಗಿದ್ದು ಜುಲೈ 4ನೇ ತಾರೀಕು 1999, 4th July 1999 ಅಟ್ಯಾಕ್ ಅನ್ನ ಲಾಂಚ್ ಮಾಡಬೇಕಂತ ಡಿಸೈಡ್ ಆಗುತ್ತೆ. ಸೊ ನಮ್ದೆಲ್ಲ ಪ್ರಿಪ್ರೇಷನ್ ನಡೆಯುತ್ತೆ. ಪ್ರಿಪ್ರೇಷನ್ ನಡೆಯುತ್ತೆ. ನನಗೆ ಇಮ್ಯಾಜಿನ್ ಮಾಡಿ, 6 ತಿಂಗಳ ಸರ್ವೀಸ್, ಸುಮಾರು 25 ವರ್ಷ ವಯಸ್ಸು. ಆ ಯುದ್ಧದಲ್ಲಿ, ಆ ಏಜ್ ಅಲ್ಲಿ, ಆ ಸರ್ವಿಸ್ ಬ್ರಾಕೆಟ್ ಅಲ್ಲಿ 120 ಜನ ನಾನು ಯುದ್ಧ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ನಾನು 4ನೇ ತಾರೀಕು ಮಧ್ಯಾಹ್ನ ಎಲ್ಲರ ಜೊತೆಗೆ ಊಟ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಹುರಿದುಂಬಿಸ್ತಾ ಇದ್ದೀನಿ. ಇಂಥ ಒಂದು ಅವಕಾಶ ಸಿಗಲಿಕ್ಕಿಲ್ಲ ನಮ್ಮ ಜೀವನದಲ್ಲಿ. ನಮಗೆ ಆದದ್ದನ್ನ ಒಂದು ಸುನೇರ ಅಕ್ಷರ ಮೇಲೆ ಲಿಖಾ ಜಾಯೇಗಾ ಅಂದ್ರೆ ಗೋಲ್ಡನ್ ಲೆಟರ್ಸ್, ಇಟ್ ವಿಲ್ ಬಿ ರಿಟರ್ನ್ ಇನ್ ದ ಗೋಲ್ಡನ್ ಲೆಟರ್ಸ್ ಅಂತ ಹೇಳ್ತಾರಲ್ಲ, ಅಂತ ಒಂದು ಅವಕಾಶ ಬರ್ತಾ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನನ್ನ ಹೆಲ್ಪರ್, ನನ್ನ ಬಡಿ ಅಂತ ಏನು ಹೇಳಿದ್ದೆ, ಶ್ಯಾಮ್ ಸಿಂಗ್ ಅಂತ, ಅವನಿಗೆ ಹುಷಾರಿರ್ಲಿಲ್ಲ. ಅದಕ್ಕೆ ನಾನು ಅವ್ನು ಮೆಸೇಜ್ ಕೊಟ್ಟಿದ್ದೆ, ಶ್ಯಾಮ್ ಸಿಂಗ್ ಬರೋದು ಬೇಡ, ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, 3 ದಿವಸದಿಂದ ಅವನಿಗೆ ಜ್ವರ ಇದೆ, ಅವನು ಚೇತರಿಸ್ಕೊಂಡಿಲ್ಲ ಇನ್ನು, ಅದಕ್ಕೆ ಅವ್ನು ರೆಸ್ಟ್ ತಗೊಳ್ಳಿ ಅಂತ. ಅವನಿಗೆ ಯಾವಾಗ ಈ ಮೆಸೇಜ್ ಹೋಗುತ್ತಲ್ಲ, ಅವಾಗ ಓಡ್ ಬರ್ತಾನೆ ನನ್ನ ಹತ್ರ. ಓಡ್ ಬಂದು ಕೋಟ್ ಆನ್ ಕೋಟ್ ಬಂದು ಹೇಳ್ತಾನೆ, ಸಾಬ್ ಅಚ್ಚೆ ದಿನ ಮೇ ಆಪ್ಕೆ ಸಾಥ, ಅಂದ್ರೆ ಒಳ್ಳೆ ಸಮಯದಲ್ಲಿ ನಿಮ್ಮ ಜೊತೆಗಿದ್ದೆ, ಈಗ ಕಷ್ಟದ ಸಂದರ್ಭ ಬಂದಿದೆ, ಯುದ್ಧಕ್ಕೆ ನಿಮ್ಮ ಒಬ್ಬರನ್ನೇ ಹೇಗೆ ಕಳಿಸ್ಕೊಡ್ಲಿ? ಬೈ ಚಾನ್ಸ್ ನಿಮ್ಗೇನಾದ್ರೂ ಯುದ್ಧದಲ್ಲಿ ಏನಾದರೂ ಆದ್ರೆ ಜೀವನ ಪರ್ಯಂತ ನನ್ನ ಮುಖವನ್ನ ನನ್ನ ಯೂನಿಟ್ನಲ್ಲಿ, ನನ್ನ ಮನೆಯಲ್ಲಿ ಎತ್ಕೊಂಡು ಹೇಗೆ ಓಡಾಡ್ಲಿ ಅಂತ ಕೇಳಿದೆ. ಅವನೊಂದು ಕಮಿಟ್ಮೆಂಟ್ ನೋಡಿ ನಾನು ಬೇಡ ಅನ್ನಕ್ಕಾಗಲೇ ಇಲ್ಲ. ಸರಿ ಶ್ಯಾಮ್ ಸಿಂಗ್ ಟು ಬಿ ಚೆಲ್ ಅಂತಂದೆ. ಅವನು ಓಡೋಗಿದ್ದು, ಜಿಗಿತಾ ಇದ್ದಿದ್ದು, ಪಂಪಿಂಗ್ ಫಿಸ್ಟ್ ಇಂದ ಏನಂತಾರಲ್ಲ ಅದನ್ನ ಮಾಡ್ತಾ ಇದ್ದು, ವೆಪನ್ ಕಲೆಕ್ಟ್ ಮಾಡಕ್ಕೆ ಓಡ್ತಾ ಇದ್ದ ನಾನು. ಅದನ್ನ ವೆಪನ್ ಕಲೆಕ್ಟ್ ಮಾಡ್ತಾನೆ. ಇನ್ನೇನು ಸಾಯಂಕಾಲ ಆಗ್ತಾ ಬರ್ತಾ ಇದೆ. ಸಾಯಂಕಾಲ ಆಗ್ತಿದ್ದಂಗೆ ನಮ್ಮಲ್ಲಿ 1-2 ಫಾರ್ಮಾಲಿಟೀಸ್ ಇರ್ತವೆ. ಏನು ಫಾರ್ಮಾಲಿಟೀಸ್ ಅಂತಂದ್ರೆ, ಅನ್ಪೋಸ್ಟೆಡ್ ಲೆಟರ್ಸ್ ಅಂತ ಹೇಳ್ತೀವಿ. ಅನ್ಪೋಸ್ಟೆಡ್ ಲೆಟರ್ಸ್ ಅಂದ್ರೆ, ನಾನು 120 ಜನಕ್ಕೆ ನನ್ನ ಎದುರಿನಿಂದ ಹೇಳಬೇಕು, ನೀವೊಂದು ಪತ್ರವನ್ನ ಬರೀರಿ, ನೀವು ಯುದ್ಧದಿಂದ ವಾಪಸ್ ಬರದೇ ಇದ್ದರೆ ನೀವು ಆ ಪತ್ರವನ್ನ ನೀವು ಯಾರಿಗೆ ಬರ್ದಿರ್ತಿರಲ್ಲ ಅವ್ರಿಗೆ ತಲುಪಿಸ್ತೀವಿ, ನೀವು ಯುದ್ಧದಿಂದ ವಾಪಸ್ ಬಂದ್ರೆ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ. ನಿಮ್ಗೆ ಎಷ್ಟು ಸಿಂಪಲ್ ಅನ್ಸುತ್ತದೆ. ಬಟ್ ಇಮ್ಯಾಜಿನ್ ಮಾಡಿ, 6 ತಿಂಗಳ ಸರ್ವೀಸು, 25 ವರ್ಷ ವಯಸ್ಸು, 120 ಜನನ್ನ ಎದುರಿಗೆ ನಿಂದಿರಿಸಿ, ನೀವು ಯುದ್ಧದಿಂದ ಬರದೇ ಇದ್ರೆ ಅಂದ್ರೆ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳಿದಿಲ್ಲ. ನೀವು ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಇದ್ರು ನೀವು ಅದನ್ನ ಹೇಳಕ್ಕಾಗಲ್ಲ. ಕಾಲು ನಡುಗುತ್ತೆ, ಬಾಯಿ ತೊದಲುತ್ತೆ. ಬಟ್ ಆಸ್ ಅನ್ ಆಫೀಸರ್ ಯು ಹ್ಯಾಡ್ ಟು ಡೂ ದಟ್. ಐ ಡಿಡ್ ದಟ್.
ಎಷ್ಟು ಜನ ಪತ್ರ ಬರೀತಾರೆ, ಡೆಪಾಸಿಟ್ ಮಾಡ್ತಾರೆ. ನಾನು ಕೂಡ ಪತ್ರ ಬರ ಡೆಪಾಸಿಟ್ ಮಾಡ್ತೇನೆ. ಯಾರಿಗೂ ಈ ಥರ ಸಮಯ ಸಂದರ್ಭ ಬರಬಾರ್ದು. ಬಟ್ ಜಸ್ಟ್ ಹೈಪೋಥೆಟಿಕಲಿ ನಿಮಗೇನಾದರೂ ಈ ಥರ ಸಂದರ್ಭ ಬಂದರೆ ಯಾರಿಗಂತ ಬರೀತೀರಾ, ಏನಂತ ಬರೀತೀರಾ ಅದರಲ್ಲಿ? ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ. ಅ ಸೋಲ್ಜರ್ ಗೋ ಥ್ರೂ ಸೋ ಮಚ್ ಆಫ್ ಇಮೋಷನಲ್ ಅಪ್ ಹೆಬಲ್ಸ್ ಅಂತ. ದೀಸ್ ಆರ್ ಇಮೋಷನಲ್ ಥಿಂಗ್ಸ್. 4ನೇ ತಾರೀಕು ಜುಲೈ ಸಾಯಂಕಾಲ ಆಗ್ತಾ ಬರ್ತಾ ಇದೆ. ನಮ್ಮ ಪಂಡಿತ್ಜಿ ಬಂದು ಹವನನ್ನು ಮಾಡ್ತಾರೆ. ಹವನ್ ಮಾಡಿ ನನಗೆ ತಿಲಕ ಹಚ್ತಾರೆ, ನನ್ನ ವೆಪ್ಪನಿಗೆ ತಿಲಕ ಹಚ್ತಾರೆ. ಇನ್ನೇನು ಕತ್ಲಾಗ್ತಾ ಇದೆ, ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು. ನಮ್ಮ ಯೂನಿಟಿನ ವಾರ್ಕರೇ ಆಗಲೇ ಕೂಗಿದ್ವಲ್ಲ, ದುರ್ಗೆ ಮಾತಾ ಕಿ ಜೈ ಅಂತ. ಅದೊಂದು ಎಷ್ಟು ಪವರ್ಫುಲ್ ಕೂಗು ಅಂದರೆ, ದುರ್ಗೆ ಮಾತಾ ಕಿ ಜೈ ಅಂತ ನಾನು ಕೂಗಿದಾಗ, ನಾನು ಹಿಂದಿದ್ದಂಥ 120 ಜನ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ಎಂಥ ಒಂದು ಅದ್ಭುತವಾದ ವಾತಾವರಣ ಅಂತಂದರೆ, ನಾವು ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೋ, ಎಷ್ಟು ಜನ ವಾಪಸ್ ಬರ್ತೀವೋ, ಇವೆಲ್ಲ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತಿರ್ತೀವಿ. ಇದು ಅಂತ ಕೂಗಿದ ತಕ್ಷಣ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದರೂ ಮಾಡಿ 0.4875 ಗೆಲ್ಲಬೇಕು, ಭಾರತದ ಬಾವುಟವನ್ನು 0.4875 ಮೇಲೆ ಹಾರಿಸೇ ಬರಬೇಕು ಅಂತ ದೃಢ ನಿಶ್ಚಯದಿಂದ ನಾವು ಬೆಟ್ಟವನ್ನು ಹತ್ತಕ್ಕೆ ಶುರು ಮಾಡ್ತೀವಿ. ಬಂಧುಗಳೇ, ಒಂದು ಬೆಟ್ಟ ಅಂತಂದ್ರೆ ಅಟ್ಯಾಕಿಗೆ ಹೋಗ್ತಿದೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4-5 ಜನ ಇರ್ತಾರೆ ಹಾಗಿರಲ್ಲ. ಬಹಳಷ್ಟು ದೊಡ್ಡ ಬೆಟ್ಟ, ರಿಡ್ಜ್ ಲೈನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಹತ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ಗಳನ್ನ, ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ ಮಾಡ್ತಾ ಮೇಲೆ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ನಾವು ಅಟ್ಯಾಕನ್ನು ಶುರು ಮಾಡಿದ್ವಿ. 5ನೇ ತಾರೀಕು ಬೆಳಗಿನ ಜಾವ ಇನ್ನೂ ಬೆಳಕಾಗಿರ್ಲಿಲ್ಲ. ಅವಾಗ ನಾನು ಲೀಡ್ ಸ್ಕೌಟಲ್ಲಿದ್ದೆ. ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ಮೊದಲನೇ 3 ಬಂಕರ್ಗಳು ಕಾಣಿಸ್ಕೊಂಡುತ್ತೆ. ಆ 3 ಬಂಕರ್ಗಳು ಕಾಣಿಸ್ಕೊಂಡ ತಕ್ಷಣ ನಾನು ಅನ್ಕೊಂತೀನಿ, ಅವ್ರಿಗಿನ್ನೂ ಗೊತ್ತಿಲ್ಲ, ಪಾಕಿಸ್ತಾನದವ್ರಿಗೆ ಗೊತ್ತಿಲ್ಲ ನಾವು ಬಂದಿದ್ದೀವಿ, ಅಟ್ಯಾಕ್ ಮಾಡ್ತಿದ್ದೀವಿ ಅಂತ. ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ. ಆ ಸರ್ಪ್ರೈಸ್ ಎಲಿಮೆಂಟನ್ನು ಮೇಂಟೈನ್ ಮಾಡ್ಬೇಕಂತ ನಾನು ಏನು ಮಾಡ್ತೀನಿ, 120 ಜನನು ಒಂದೇ ಸಲ ಹೋದರೆ ಅವ್ರಿಗೆ ಎಚ್ಚರ ಬಿಡುತ್ತೆ, ಅವ್ರು ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಮಗೆ ಅಲ್ಲಿ ಒಂದು ಫುಟ್ ಹೋಲ್ಡ್ ಸಿಗಲ್ಲ, ನಮಗೆ ಹಿಡಿತ ಸಿಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು 10 ಜನನ ಸೆಲೆಕ್ಟ್ ಮಾಡ್ತೀನಿ. ಎಡಗಡೆ ಬಂಕರ್ 3 ಜನ ಅಟ್ಯಾಕ್ ಮಾಡಬೇಕು, ಮಧ್ಯದ ಬಂಕರ್ ನನ್ನ ಜೊತೆ 3 ಜನ ಬರ್ತಾರೆ, ಆಮೇಲೆ ಬಲಗಡೆ ಬಂಕರ್ ಒಂದು 3 ಜನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು, ಅವರಿಗೆ ಗೊತ್ತಾಗ್ಲಿಲ್ದಂಗೆ, ಸೌಂಡ್ ಮಾಡ್ಲಿಲ್ದಂಗೆ ನಾವು ತವಳುತ್ತಾ ಹೋಗ್ಬೇಕು. ಆ ತವಳುತ್ತಾ ಹೋಗಿ ಆ ಬಂಕರ್ ಹತ್ರ ಕುತ್ಕೋಬೇಕು. 3 ಟೀಮ್ ರೀಚ್ ಆದ ತಕ್ಷಣ ನಾವು ಸಿಗ್ನಲ್ನ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೆನೇಡ್ನ ತೆಗೆದ್ರಲ್ಲಿ ಎಸಿಬೇಕು. ಆಮೇಲೆ ನಮ್ಮಲ್ಲಿದ್ದಂಥ ವೆಪನ್ನ ತೆಗೆದು ಬುಲೆಟ್ಸ್ನ ಪಂಪ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. 3 ಟೀಮ್ ರೆಡಿ ಆಗುತ್ತೆ. 3 ಟೀಮ್ ಕ್ರಾಲ್ ಮಾಡಕ್ಕೆ ಶುರು ಮಾಡ್ತೀವಿ. ಆ ಬಂಡೆಗೆಲ್ಲ ಬಂಕರ್ ಹತ್ರ ಹೋಗಿ ಕುತ್ಕೊಂತೀವಿ. ನಾನು ನೋಡ್ತೀನಿ, ಎಡಗಡೆ ಟೀಮ್ ರೀಚ್ ಆಗಿದೆ, ಬಲಗಡೆ ಟೀಮ್ ರೀಚ್ ಆಗಿದೆ, ನನ್ನ ಟೀಮು ರೀಚ್ ಆಗಿದೆ. ಒಂದ್ಸಲ ಸಿಗ್ನಲ್ ಕೊಡ್ತೀನಿ, ಹೆಲ್ ಬ್ರೋಕ್ ಲೂಸ್ ಅಂತ ನೀವೊಂದು ವಾಕ್ಯನ ಕೇಳಿರ್ಬೋದು. ಒಂದು ಸಲ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಬೆಟ್ಟದ ತುದಿಯಲ್ಲಿ ಕಗ್ಗತ್ಲು ಒಂದು ಪಿನ್ ಬಿದ್ದರೂ ಸೌಂಡ್ ಕೇಳೋಷ್ಟು ಸೌಂಡ್ಲೆಸ್ ಸ್ಲೀಪ್ಲೆಸ್ ನೈಟ್ಸ್ ಇದೆ ಅಲ್ಲಿ. ಒಂದು ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿದ್ದಂಥ ಹ್ಯಾಂಡ್ ಗ್ರೇಡನ್ನು ತೆಗೆದು ಎಸಿತೀವಿ. ಆಮೇಲೆ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟರೊಳಗೆ ಮೇಲಿದ್ದಂಥ ಪಾಕಿಸ್ತಾನದವ್ರಿಗೆ ಗೊತ್ತಾಗಿದೆ ನಾವು ಅಟ್ಯಾಕ್ ಶುರು ಮಾಡಿದ್ವಿ ಅಂತ. ಅವರು ಫೈರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕತ್ಲಲ್ಲಿ ಎಲ್ಲಿ ನೋಡಿದ್ರು ಫ್ಲಾಶ್, ಬುಲೆಟ್ ಹಾರಿಸಿದಾಗ ಅದು ಗನ್ನಿಂದ ಫ್ಲಾಶ್ ಬರುತ್ತೆ. ಎಲ್ಲಿ ನೋಡಿದ್ರು ಫ್ಲಾಶ್ ಕಾಣ್ತಾ ಇದೆ. ಬಟ್ ನಮ್ದು ಈ ಒಂದು 3 ಬಂಕರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅಲ್ಲಿದ್ದಂಥ ನಮ್ಮ ಶತ್ರುಗಳು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರು ಎದ್ದೇಳಬೇಕು, ಗುಂಡು ಹಾರಿಸೋಕ್ಕಿಂತ ಮುಂಚೆ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ತೀವಿ. ಆ ನ್ಯೂಟ್ರಲೈಸ್ ಮಾಡಿದ ನಂತರ ಅದನ್ನು ಸ್ಯಾನಿಟೈಸ್ ಮಾಡಬೇಕು. ಅಂದರೆ ಅಲ್ಲಿ ಶತ್ರು ಶವಗಳು ಬಿದ್ದಿದ್ದಾವೆ, ಅದನ್ನು ತೆಗೆದು ಆಚೆ ಹಾಕಬೇಕು. ಅವ್ರೇನಾದ್ರೂ ಮೈನ್ ಸಡಿಗಿಟ್ಟಿರ್ತಾರೆ, ಅದನ್ನು ಡಿಫ್ಯೂಸ್ ಮಾಡಬೇಕು. ಅಲ್ಲೆಲ್ಲ ರಕ್ತ ಸುರಿದೆ, ನೀವು ಅಲ್ಲಿ ಹೋಗಿ ಕುಂದ್ರಕ್ಕೆ ಆಗಲ್ಲ. ಅದಕ್ಕೆ ಅಲ್ಲಿ ಹೊರಗಿದ್ದಂಥ ಐಸನ್ನು ತೆಗೆದಲ್ಲಿ ಹಾಕಿದರೆ ಅದೊಂದು ಸ್ವಲ್ಪ ತೊಳೆದಂಗಾಗುತ್ತೆ. ಇದನ್ನೆಲ್ಲ ಮಾಡ್ತಾ ಇದ್ವಿ. ಬೆಳಕಾಗ್ತಾ ಬರ್ತಾ ಇದೆ. ಸ್ಯಾನಿಟೈಸ್ ಮಾಡ್ಬೇಕಾದ್ರೆ ಬೆಳಕಾಗ್ಬೇಕಾದ್ರೆ ನಾನು ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಸರಿ ಇದೆಯೋ ಇಲ್ಲ ಅಂತ ನೋಡ್ತಿದ್ದೀನಿ. ಅವಾಗ ನಾನು ಹಿಂತಿರುಗಿ ನೋಡ್ಬೇಕಾದ್ರೆ ನಾನು ಏನು ಕಂಡೆ ಅಂದರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾರೆ. ಕೈ ಯಾವುದೋ ಥರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ಥರ ಟ್ವಿಸ್ಟ್ ಆಗ್ಬಿಟ್ಟಿದೆ. ಅವ್ರನ್ನ ನೋಡಿದ್ರೆ ತಲೆ ಹೇಳ್ತಾ ಇದೆ ಬದುಕಿಲ್ಲ ಅಂತ. ಬಟ್ ಎಲ್ಲೋ ಒಂದು ಕಡೆ ಆಸೆ ಇದೆ, ಅವ್ರು ಬದುಕಿರ್ಲಿ, ಅವ್ರನ್ನ ಕೆಳಗಡೆ ಕಳಿಸಿ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ. ಗೊತ್ತಾಗ್ತಾ ಇಲ್ಲ ಯಾರು ಬಿದ್ದಿದ್ದಾರೆ ಅಂತ, ಯಾಕಂದ್ರೆ ಮುಖ ಕೆಳಗೆ ಮಾಡಿ ಬಿದ್ದು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಹತ್ರ ಓಡಿ ಬರ್ತೀನಿ. ಎಳೆ ಬಿಸಿಲು ಅವನ ತಲೆ ಮೇಲೆ ಬೀಳ್ತಾ ಇದೆ. ಅವ್ರನ್ನ ಟಿಲ್ಟ್ ಮಾಡಿದಾಗ ನಾನು ಕಂಡೆ ಅಂದರೆ, ಶ್ಯಾಮ್ ಸಿಂಗ್ ಅಂತ ನನ್ನ ಬಡಿ ಏನಿದ್ನಲ್ಲ ಅವ್ನು ತಿರ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಬೇಜಾರಾಗ್ತಿದೆ ನನಗೆ ಅಂದರೆ, ನೋಡಿ, ದಿಸ್ ಇಸ್ ವಾಟ್ ವಿ ಕಾಲ್ ಅಸ್ ಕ್ಯಾಮ್ರಾಡ್ರಿ ಇನ್ ದ ಇಂಡಿಯನ್ ಆರ್ಮಿ. ಅವನಿಗೊಂದು ಅವಕಾಶ ಇತ್ತು, ಅವ್ನು ಹುಷಾರಿರಲಿಲ್ಲ, ಅವ್ನು ಬರ್ದಂಗೆ ಇರ್ಬೋದಾಗಿತ್ತು. ನೀನು ಬರೋದು ಬೇಡ ಅಂತ ಹೇಳಿದ್ರು ಕೂಡ ನಾನು ಬರ್ತೀನಿ ಅಂತಂದು ಯುದ್ಧಕ್ಕೆ ಬಂದ.
ಬಟ್ ಹಿ ಮೇಡ್ ದ ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ಅದನ್ನೇ ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ನನಗೆ ಇನ್ನೂ ಯಾವಾಗ ಬೇಜಾರಾಗುತ್ತೆ ಅಂದರೆ, ನಾನು ಹಾಸ್ಪಿಟಲ್ ಇದ್ದಾಗ ನನಗೆ ಬಂದು ಹೇಳ್ತಾರೆ, ಅವನೊಂದು ಚೀಟಿ ಬರೆದು ಒಂದು ಚೀಟಿ ಬರೆದು ಇಟ್ಕೊಂಡಿದ್ದಂತ ಅವ್ನ ಪಾಕೆಟಲ್ಲಿ. ಅದರಲ್ಲಿ ಬರ್ದಿದ್ದಂತೆ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ದುಶ್ಮನ್ ಕೋ ಮಾರೆ ಬಿನಾ, ಈ ಜಿಂದಗಿ ಬಿ ಕ್ಯಾ ಜಿಂದಗಿ ಮೌತ್ ಕೆ ಬಿನಾ. ದಿಸ್ ಇಸ್ camaraderie, ladies and gentlemen, in the Indian Army. ಎಂಥ ಒಂದು ಸನ್ನಿವೇಶ, ವಿಪರ್ಯಾಸದ ಸನ್ನಿವೇಶದಲ್ಲಿ ನಾನು ಇದ್ದೆ ಅಂತಂದರೆ ಅಳುವು ಬರ್ತಾ ಇದೆ, ಬಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನಾನು ಅಳಕ್ಕೂ ಆಗಲ್ಲ, ಯಾಕಂದರೆ ನನ್ನ ಜೊತೆಗೆ 100 ಜನ ಸೈನಿಕರಿದ್ದಾರೆ. ಅವ್ರು ಎಲ್ಲಿ ನಾನು ಅಳ್ತಾ ಕುತ್ಕೊಂಡ್ಬಿಟ್ರೆ ಅವ್ರು ಎಲ್ಲಿ ಅವ್ರು ಯುದ್ಧವನ್ನು ಆಡೋವನ್ನು ಹುಮ್ಮಸ್ಸನ್ನು ಕಳ್ಕೊತಾರೆ ಅಂತಂದು ಆ ಒಂದು ದಪ್ಪ ಜಾಕೆಟ್ ಹಾಕ್ಕೊಂಡಿದ್ದೆ, ಅದನ್ನು ಕಚ್ಕೊಂಡು ಕೂತೋದನ್ನೇ ಅಳಬಾರ್ದು 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 ಅಂತ. ಈ ಥರ ಒಂದು ಸನ್ನಿವೇಶಗಳನ್ನ ನಾವು ಎದುರಿಸಬೇಕಾಗತ್ತೆ. ಸಮಯ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ, ಹಾಗಾಗಿ ಐ ಕಟ್ ಶಾರ್ಟ್. ಐ ಟ್ರೈ ಟು ಸ್ಕ್ವೀಸ್ ಇನ್ ದ ಲಾಸ್ಟ್ ಎಲಿಮೆಂಟ್. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. 5ನೇ ತಾರೀಕು ಇಡೀ ದಿನ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ. ನಮಗೊಂದು ಇಂಚು ಕೂಡ ಇಂಪಾರ್ಟೆಂಟ್. ನಾವು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಒಂದು ಬಂಕರ್ ಹತ್ರ ಹೋಗ್ತಾ ಇದೀವಿ ಅಂದರೆ ಫೈನಲ್ ಆಬ್ಜೆಕ್ಟಿವ್ಗೆ ಹತ್ರ ಹೋಗ್ತಾ ಇದ್ದೀವಿ. ಇಂಚು ಕೂಡ ಇಂಪಾರ್ಟೆಂಟ್ ಆಗ್ತಿದೆ. ನಾವು ಹಾಗೆ ಒಂದೊಂದು ಇಂಚು ಒಂದೊಂದು ಮೀಟರ್ ಮುಂದೆ ಹೋಗ್ತಾ ಇದ್ದೀವಿ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾ ಇದೆ. ಅವಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ಆದವರು ರೇಡಿಯೋ ಸೆಟ್ಟಲ್ಲಿ ಬಂದು ಒಂದು ಮೆಸೇಜನ್ನು ಕೊಡ್ತಾರೆ, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, 48 ಗಂಟೆ ಕಾಲ ಕಳೆದಿದೆ, ನಿಮ್ಗೇನಾದ್ರೂ ಊಟಕ್ಕೆ ಕಳಿಸ್ಕೊಡ್ಲಾ ಅಂತ. ಬಟ್ ನನಗೆ ಗೊತ್ತು, ಊಟ ಬರ್ಬೇಕಂದ್ರೆ ಫುಲ್ ಬೆಟ್ಟದ ಕೆಳಗಡೆಯಿಂದ ಬರಬೇಕು. ನಾವೇನು ಮಾಡ್ಕೊಂಡಿರ್ತೀವಿ ಅಂದರೆ, ಗುಂಡು ಮದ್ದುಗಳು ಖಾಲಿ ಆಗ್ತವೆ ಅಂತ ಮಧ್ಯಭಾಗದಲ್ಲಿ ಒಂದು ಆಮಿನೇಷನ್ ಡಂಪ್, ಆಮಿನೇಷನ್ ಸ್ಟೋರ್ ಅಂತ ಮಾಡ್ಕೊಂಡಿರ್ತೀವಿ. ನಾವು 48 ಗಂಟೆ 2 ದಿನದಿಂದ ಹೋರಾಟ, ನಮ್ಮ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾನು ಮತ್ತೆ ರೇಡಿಯೋ ಸೆಟ್ಟಲ್ಲಿ ಹೋಗಿ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಡಿ, ಒಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನು ಕಳಿಸ್ಕೊಡಿ ಅಂತ. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, 2 days 48 hours ವಿದೌಟ್ ಫುಡ್ ಆ್ಯಂಡ್ ವಾಟರ್, ಹೌ ಡಿಡ್ ವಿ ಸರ್ವೈವ್? ಜುಲೈ ತಿಂಗಳಲ್ಲೂ ಅಲ್ಲಿ ಹಿಮ ಇರುತ್ತೆ. ಆಬ್ವಿಯಸ್ಲಿ ಹಿಮದ ಮೇಲಿನ ಭಾಗ ಏನಿದೆ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂತ ಹೇಳ್ತೀವಿ. ಸ್ನೋ ಕ್ಯಾಪ್ಡ್ ಅಂದರೆ ಕ್ಯಾಪ್ಡ್ ಮೌಂಟೇನ್ಸ್, ಬೆಟ್ಟದ ತುದಿ ಮೇಲೆ ಸ್ನೋ ಇದ್ದೇ ಇರುತ್ತೆ. ಅದು ಆಬ್ವಿಯಸ್ಲಿ ಗಲೀಜಾಗಿ ಹೋಗಿದೆ, ಯಾಕಂದ್ರೆ ನೀವು ಅದ್ರ ಮೇಲೆ ಓಡಿರ್ತೀರ, ಯಾವ್ದಾದ್ರು ಗುಂಡು ತಗಲಿರುತ್ತೆ, ಕ್ರಾಲ್ ಮಾಡಿರ್ತೀರ, ಶೆಲ್ಲಿಂಗ್ ಆಗಿರುತ್ತೆ, ಹಂಗಾಗಿ ಗಲೀಜಾಗೋಗ್ಬಿಟ್ಟಿರುತ್ತೆ. ಆ ಮೇಲಿನ ಭಾಗದ ಐಸ್ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗದ ಐಸ್ ಏನಿತ್ತಲ್ಲ ಅದನ್ನ ತಿಂತಾ ಇದ್ವಿ. ನಮ್ಮ ಹೊಟ್ಟೆಲ್ಲೂ ಏನೋ ಹೋತು ಅಂತಂದು ಬಳಿ ಜಸ್ಟ್ ಟು ಹ್ಯಾವ್ ಅ ಫೀಲಿಂಗ್ ದಟ್ ವಿ ಐ ಏಟ್ ಸಮಥಿಂಗ್ ಹಸ್ ಗಾನ್ ಇಂಟು ಸ್ಟಮಕ್ ಅಂತ ಆ ಐಸನ್ನೇ ಬಾಯಲ್ಲಿ ಹಾಕೊಂತ ಇದ್ವಿ. ನಾನು ಅವಾಗ ಯಾವಾಗ ಹೇಳ್ತೀನಲ್ಲ, ಈ ಥರ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನು ಕಳಿಸ್ಕೊಡಿ ಅಂದಾಗ ಅವಾಗ ಸಂಜೆ ಅಷ್ಟೊತ್ತಿಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಮತ್ತೆ ಅವರ ಟೀಮ್ ಬಂದು ಜಾಯ್ನ್ ಆಗ್ತಾರೆ. ಅವರು ಬಂದು ಜಾಯ್ನ್ ಆಗಿದ್ದಾರೆ ಅಂದರೆ ಒಂದು ಹೊಸ ಹುಮ್ಮಸ್ಸಿಂದ ಯುದ್ಧವನ್ನು ಶುರು ಮಾಡ್ತೀವಿ. ಬಂಧುಗಳ ಸ್ಟ್ರೇಟ್ ಅವೇ 7ನೇ ತಾರೀಕು ಬೆಳಗಿನ ಜಾವದ ಇದಕ್ಕೆ ಘಟನೆಗೆ ಬರ್ತೀನಿ. 5ನೇ ತಾರೀಕು 4ನೇ ತಾರೀಕು ರಾತ್ರಿ ಅಟ್ಯಾಕ್ ಶುರು ಮಾಡಿದ್ವಿ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂದರೆ, ಪಾಕಿಸ್ತಾನದ ವಶದಲ್ಲಿ ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನು ವಶಪಡಿಸ್ಕೊಂಡ್ರೆ ನಾವು ಗೆದ್ದಾಗತ್ತೆ. ನಾನು ಒಂದು AK-47 ತೊಗೊಂಡು ಹಿಂಗೆ ಕುತ್ಕೊಂಡಿದ್ದೀನಿ. ನನ್ನ ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲಿದೆ, ಬಂಡೆಗಲ್ಲ ಆಚೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರು ಒಂದು ಹ್ಯಾಂಡ್ ಗ್ರೆನೇಡನ್ನ ಎಸಿತಾರೆ. ನೀವು ಪಿಕ್ಚರ್ದಲ್ಲೆಲ್ಲ ನೋಡಿರ್ತಿರಲ್ಲ, ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ದಟ್ಸ್ ಅ ಹ್ಯಾಂಡ್ ಗ್ರೆನೇಡ್, ಕೈ ಬಾಂಬು ಅಂತ ಹೇಳ್ತೀವಲ್ಲ, ಅದನ್ನ ಎಸಿತಾರೆ. ನಾನು ಹೀಗೆ ಕುತ್ಕೊಂಡಿದ್ದೀನಿ ಅಂದರೆ ಆ ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬೀಳುತ್ತೆ. ಅದ್ರದ್ದೊಂದು ಡಿಸೈನ್ ಬಗ್ಗೆ ಹೇಳ್ಬಿಡ್ತೀನಿ. ಹ್ಯಾಂಡ್ ಗ್ರೆನೇಡ್ ಪಿನ್ ತೆಗಿತೀರಾ, ಎಸಿತೀರಾ, ಎಸದ ತಕ್ಷಣ ಬ್ಲಾಸ್ಟ್ ಆದ್ರೆ ಹೆಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ಅದ್ರ ಡಿಸೈನ್ ಹೇಗಿರುತ್ತೆ ಅಂದರೆ 4 ಸೆಕೆಂಡ್ ಟೈಮ್ ಲ್ಯಾಗ್ ಇರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಅಲ್ಲೋಗಿ ಬೀಳುತ್ತೆ, 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದರೆ ಅವ್ರಿಗೆ ಜಾಸ್ತಿ ಜನಕ್ಕೆ ಪೆಟ್ಟು ಬೀಳಲಿ ಅಂತ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಆ ಕಿಲ್ಲಿಂಗ್ ರೇಡಿಯಸ್ ಏನಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ಗ್ರೆನೇಡ್. ನಾನಾ ಥರದ ಗ್ರೆನೇಡ್ಗಳಿದ್ದಾವೆ. ಆ ಗ್ರೆನೇಡ್ ಹೆಂಗಿದೆ, ಎನ್ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಇದೆನೋ, ಓಪನ್ ಏರಿಯಾ ಇದೆನೋ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಕಿಲ್ಲಿಂಗ್ ರೇಡಿಯಸ್ 5 to 10 ಮೀಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಹೈಪೋಥೆಟಿಕಲಿ ಇಲ್ಲಿ ಏನಾದ್ರು ಗ್ರೆನೇಡ್ ಸಿಡಿದ್ರೆ ಅಕ್ಕಪಕ್ಕ ಇದ್ದಂತ 5 ರಿಂದ 10 ಮೀಟರ್ ಎಲ್ಲ ಚಿದ್ರೆ ಆಗುತ್ತೆ. ಅಂತ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬಿದ್ದಿದೆ. ನನಗೆ ಹೇಳ್ಕೊಟ್ಟಿರ್ತಾರೆ ಟ್ರೈನಿಂಗಲ್ಲಿ, ನೀವು ಏನೇ ಮಾಡ್ಬೇಕಂದ್ರೂ 4 ಸೆಕೆಂಡಲ್ಲಿ ಮಾಡಬೇಕು, ಆ 4 ಸೆಕೆಂಡ್ ಮಾತ್ರ ನಿಮ್ಮಲ್ಲಿ ಟೈಮ್ ಇರುತ್ತೆ ಅಂತ. ನಾನು ಅದನ್ನು ಒದೆಯೋಕ್ಕಾಗಲ್ಲ, ಯಾಕಂದರೆ ಎಲ್ ಶೇಪ್ ಗ್ರೆನೇಡ್ ಇದೆ. ನಾನಿಲ್ಲಿ ಕುತ್ಕೊಂಡಿದ್ದೀನಿ, ನಾನಿಬ್ಬರು ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡನ್ನು ಅವ್ರ ಕಡೆ ಹೇಗೆ ಓದಿಲಿ, ಮನಸ್ಸು ಒಪ್ಪಲ್ಲ. ಎದ್ದು ಓಡಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಮೇಲೆ ಕುತ್ಕೊಂಡವ್ರು ಕಾಯ್ತಾ ಇದ್ದಾರೆ, ಗ್ರೆನೇಡನ್ನ ಎಸೆದಿವಿ, ಕುಚ್ ಹರ್ಕತ್ ಹೋಗ ಗೋಲಿ ಮಾರಂಗಿ ಅಂತ ಕಾಯ್ತಿರ್ತಾರೆ. ಎದ್ರೆ ನಾನು ಎಕ್ಸ್ಪೋಸ್ ಆಗ್ತೀನಿ, ಅದು ಅವಕಾಶ ಇಲ್ಲ. ಇದ್ದಿದ್ದು ಒಂದೇ ಒಂದು ಅವಕಾಶ, ಅದನ್ನು ತಗೊಂಡು ವಾಪಸ್ ಎಸಲಿಕ್ಕೋದು. ನೀವು ಇಮ್ಯಾಜಿನ್ ಮಾಡಿ, ಹಬ್ಬದಲ್ಲಿ ಒಂದು ಪಟಾಕಿ ಹಚ್ತೀರ ಅಂದ್ರೆ ಎಷ್ಟು ದೂರ ಹುಡುಕ್ತೀರ. ಬಟ್ ಅ ಲೈವ್ ಗ್ರೆನೇಡ್ ವಿತ್ ಕಿಲ್ಲಿಂಗ್ ರೇಡಿಯಸ್ ಆಫ್ 5 to 10 ಮೀಟರ್ಸ್,
ಅದನ್ನು ಎತ್ಕೊಂಡೆ ವಾಪಸ್ ಎಸೆಯಲಿಕ್ಕೆ ಹೋದೆ. ಬಟ್ ನೀವೇನಾದರೂ ಒಂದು ಕಲ್ಲನ್ನು ಒಂದು ಚೆಂಡನ್ನು ಎಸಿತೀರಿ ಅಂದರೆ ನಿಮ್ಗೆ ಪ್ರಾಪರ್ ಸ್ವಿಂಗ್ ಬೇಕು ತಾನೆ. ಕೈ ಆಡಿಸಿದ್ರೆ ದೂರ ಹೋಗ್ಬಿಡುತ್ತೆ. ನಂಗೆ ಸ್ವಿಂಗ್ ಸಿಗಲಿಲ್ಲ, ಯಾಕಂದ್ರೆ ನಾನು ಒಂದು ಚಿಕ್ಕ ಜಗದಲ್ಲಿ ಕುತ್ಕೊಂಡಿದ್ದೆ, ಕೈ ಆಡ್ಸೋಕ್ಕೆ ಜಾಗ ಇರಲಿಲ್ಲ. ಅದು ನಾನು ರಾಂಗ್ ಸೈಡಿಗೆ ಎಸಿಬೇಕಿತ್ತು. ಎತ್ಕೊಂಡು ಹಿಂಗೆ ವಾಪಸ್ ಎಸಲಿಕ್ಕೆ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಬಂಡೆಗಲ್ಲಿ ಬಡಿದು ಉರುಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡಲ್ಲಿ ಬಹುಶಃ ಒಂದು 2 ಸೆಕೆಂಡ್ ಕಳ್ಕೊಂಡಿದ್ದೀನಿ. ಇನ್ನು 1 odd ಸೆಕೆಂಡ್ಗೂ ನಾನು ಏನನ್ನು ವರ್ಣಿಸಿ ಹೇಳ್ತಾ ಇಲ್ಲ. 26 ವರ್ಷದ ಹಿಂದೆ ಆದಂಥ ಘಟನೆ ಇರ್ಬೋದು. ಯಾವತ್ತಿಗೂ ಕೂಡ ನನಗೆ ಅದು ಹೆಂಗೆ ಬಡಿತು, ಹೆಂಗೆ ಬಂತು, ಹೆಂಗೆ ಬಿತ್ತು ಎಲ್ಲ ನೆನಪಿದೆ. ಆ ಒಂದು ನಿಮಗೆ ಅನಿಸುತ್ತೆ 1 ಸೆಕೆಂಡ್ ಏನು ಮಹಾ, ನೀವು ಕಣ್ಣು ತೆಗೆದ್ರೊಳಗೆ 1 ಸೆಕೆಂಡ್ ಆಗುತ್ತೆ ಅಂದರೆ, ನೀವು ಯಾವಾಗ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಿರ್ತಿರಲ್ಲ, ಅವಾಗ ಪ್ರತಿ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಕೂಡ ಮ್ಯಾಟರ್ ಆಗುತ್ತೆ. ನಾವಾಗ ಅನ್ಕೊಂತ ಇದ್ದೀನಿ, ಗ್ರೆನೇಡ್ ಇನ್ನೇನು ಸಿಡಿಯುತ್ತೆ, ಕ್ಯಾಪ್ಟನ್ ನವೀನ್ ನಾಗಪ್ಪ ಬದುಕಲ್ಲ. ಈ ಸುದ್ದಿ ನನ್ನ ತಂದೆ ತಾಯಿಗೆ ಗೊತ್ತಾದ ತಕ್ಷಣ ಬೇಜಾರು ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ ಆ ಗ್ರೆನೇಡ್ ಸಿಡಿದಾಗ ಮೇಲಿನ ಭಾಗ ಎಲ್ಲ ಛಿದ್ರೆ ಆದರೆ ಮಖದಲ್ಲಿ ಏನೂ ಉಳಿಯೋದೇ ಇಲ್ಲ, ಮುಖ ಏನೂ ಉಳಿಯಲ್ಲ, ಬಾಡಿಯಲ್ಲಿ ಏನೂ ಉಳಿಯಲ್ಲ. ಮನೆಗೆ ನವೀನನ್ನ ಏನಂತ ಕಳಿಸ್ತಾರೆ? ಎಲ್ಲೋ ಒಂದಿಷ್ಟು ಬಿದ್ದಂಥ ಎಲುಬು ತುಂಡುಗಳ ಮಾಂಸ ತುಂಡುಗಳನ್ನ ಗೋಣಿ ಚೀಲದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿಗೆ ಕೊನೆ ಪಕ್ಷ ಮುಖ ನೋಡೋ ಅವಕಾಶ ಮಾಡಿಕೊಡ್ಬಾರ್ದು. ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ, ದೇವರೇ ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಸರಿಯಾಗಿರಲಿ, ನನ್ನ ತಂದೆ ತಾಯಿಗೆ ಒಂದು ನನಗೆ ಕೊನೆ ಪಕ್ಷ ಒಂದು ಮುಖ ನೋಡೋ ಅವಕಾಶ ಮಾಡಿಕೊಡು ಅಂತ. ಆ ಬಂಡೆಗಲ್ ತುದಿಗೆ ಒಂದು ಸಣ್ಣ ಓಪನಿಂಗ್ ಇತ್ತು, ಅಲ್ಲಿ ಜಿಗಿದ ತಕ್ಷಣ ಆ ಗ್ಯಾಪ್ ಸಣ್ಣದಿರೋದ್ರಿಂದ ಮೇಲಿನ ಭಾಗ ಬಂಡೆಗಲ್ಲಿಂದ ಉಳ್ಕೊಂತೆ, ಕಾಲು ಹೊರಗಡೆ ಉಳ್ಕೊಂಡುತ್ತೆ. ಆ್ಯಂಡ್ ದಿ ಗ್ರೆನೇಡ್ ಟೇಕ್ಸ್ ಆಫ್. ನಿಮ್ಗೇನಾದರೂ ಒಂದು ನೋವು ಆದರೆ, ಬಿಸಿ ಪಾತ್ರೆ ಮುಟ್ಟಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ನೋವು ಆಗಿದೆ ಅಂತ, ನಿಮಗೆ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಬಟ್ ಯಾವಾಗ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತಲ್ಲ, ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಒಂದು 15 ಸೆಕೆಂಡ್ ಗೊತ್ತೇ ಆಗ್ತಾ ಇಲ್ಲ. ಅವಾಗ ಒಂದು 15 ಸೆಕೆಂಡ್ ಬಂಕರ್ ಇದ್ದಂಥ ಬಂಕರ್ ಕೊಲ್ಯಾಪ್ಸ್ ಆಗಿದೆ. ಡಸ್ಟ್ ಆಲ್ ಓವರ್, ಕಿವಿಯಲ್ಲಿ ಗುಯ್ಗುಟ್ಟ ಸೌಂಡ್ ಆಗ್ತಾ ಇದೆ. ಸ್ಮೆಲ್ ಆಫ್ ಕಾರ್ಡೈಟ್ ಅಂತ ಹೇಳ್ತೀವಿ. ಸ್ಮೆಲ್, ನೀವು ಪಟಾಕಿ ಹೊಡೆದಾಗ ಸೌಂಡ್ ಬರ್ತಲ್ಲ, ಅದೇ ಥರ ಸ್ಮೆಲ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಹಿಂಭಾಗದಲ್ಲಿ ನನಗೆ ಅನಿಸ್ತಾ ಇದೆ, ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ನ ಲಾಂಚ್ ಮಾಡಿದ್ದಾರೆ. ಕೌಂಟರ್ ಅಟ್ಯಾಕ್ ಓಡಿ ಬರ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿ, 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಆ ಸಮಯದಲ್ಲಿ ಅವ್ರು ಬಂದು ನನ್ನನ್ನು ಸೆರೆ ಹಿಡ್ಕೊಂಡಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು? ಅವಾಗ ಒಬ್ಬ ಮಹಾತ್ಮ ಬರ್ತಾರೆ. ನಾನು ಫಸ್ಟ್ ಏನು ಕಂಡೆ ಅಂತಂದರೆ, ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾರೆ. ಪಾಕಿಸ್ತಾನ ಕಡೆಗೆ ಫೈರ್ ಮಾಡ್ತಾ ಆ ಬಂಕರ್ ಏನು ಬಿದ್ದೋಗಿತ್ತು ಅಲ್ಲಿ ಎದುರಿಗೆ ಬಂದು ನಿಂತಿದ್ದಾರೆ. ಅವರು ಮೊದಲನೇ ಮಾತಾಡಿದ್ದು, ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ. ಅಣಬೇರುದೇ ನನಗೆ ಯೂನಿಟಲ್ಲಿ ಎಲ್ಲರೂ ಅಣ್ಣ 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 ಅಂತ ಕರಿತಾ ಇದ್ರು. ನಾ ಫಸ್ಟ್ ಮಾತು ಕೇಳಿದ್ದು ಅಣ್ಣ ತು ಡರ್ನಾ ಆಗಿ ಅವನು ಕಣ್ಣು ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವರು ನೋಡಿದ ತಕ್ಷಣ ನನಗನ್ನಿಸ್ತು, ನಾನು ಇನ್ನೂ ಬದುಕಿದ್ದೀನಿ ನವೀನ್, ನೀನು ಇಲ್ಲಿವರೆಗೂ ಸತ್ತಿಲ್ಲ ಅಂದರೆ ಇನ್ನು ಮುಂದೆ ಕೂಡ ಸಾಯಲ್ಲ ಅಂತ. ಎಲ್ಲಿಂದ ಧೈರ್ಯ ಬಂತು ಗೊತ್ತಿಲ್ಲ. ಎಡಗಡೆ ನಾನು AK-47 ಬಿದ್ದಿತ್ತು, ಅದನ್ನ ಎತ್ಕೊಂಡೆ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಟೀಮ್ಗೂ ಗೊತ್ತಾಗಿತ್ತು ನವೀನ್ ಸಾಬ್ ಪೆಟ್ಟು ಬಿದ್ದಿದೆ ಅಂತ. ಅವರು ಫೈರ್ ಮಾಡ್ತಾರೆ. ಹೇಗೋ ಮಾಡಿ ಆ ಕೌಂಟರ್ ಅಟ್ಯಾಕನ್ನು ತಡಿತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಾನು ಸ್ವಲ್ಪ ದೂರ ಎಳ್ಕೊಂಡು ಹೋಗಿ, ನೀನು ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ಅವ್ರ ಮೇಲೆ ಹತ್ತಕ್ಕೆ ಶುರು ಮಾಡ್ತಾರೆ. ನಾನು ಕೆಳಗೆ ತವಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸುಮಾರು ಒಂದು 150 ಮೀಟರ್ ತವಳ್ತಾ ಬಂದೆ. 2 ಕಾಲಿಗೆ ಪೆಟ್ಟು ಬಿದ್ದಿದೆ. ಸುಮಾರು ಒಂದು 150 ಮೀಟರ್ ತವಳ್ತಾ ಬಂದು ಒಂದು ಬಂಡೆಗಲ್ಲಿ ಹಿಂದೆ ಕೂತ್ಕೊಂಡು ನೋಡಿದರೆ, ನಾನು ಎಲ್ಲೆಲ್ಲಿ ಎಳ್ಕೊಂಡು ಬಂದಿದ್ನಲ್ಲ, ಐಸಲ್ಲಿ ಎಲ್ಲ ರಕ್ತದ ಕಲೆಗಳು ಕಾಣ್ತಾ ಇದೆ. ಬಲಗಾಲ ಫುಲ್ ಜೋತಾಡ್ತಾ ಇದೆ. ಯಾರಾದರೂ ಹಿಡಿದಿಂಗೆ ಎಳೆದ್ರೆ ಕಿತ್ಕೊಂಡ್ ಬರ್ತದೆ, ಆ ಪರಿಸ್ಥಿತಿಯಲ್ಲಿದೆ. ನನ್ನ ಜವಾನೊಬ್ಬನ ಬಂದು ಹೊತ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಓಡ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಎದ್ದಳ್ತಾನೆ, ಓಡ್ತಾ ಇದ್ದಾನೆ. ಪಾಕಿಸ್ತಾನದವ್ರು ಫೈರ್ ಮಾಡ್ತಾನೆ ಇದ್ದಾರೆ. ಆ ಗುಂಡುಗಳು ಐಸಲ್ಲಿ ಹೋಗಿ ಐಸ್ ಸಿಡಿತಾ ಇದೆ, ಹಿಂಗೆ ಛಿದ್ರ ಆಗ್ತಾ ಇದೆ, ಕಾಣ್ತಾ ಇದೆ. ಆ ಸಮಯದಲ್ಲಿ ಏನು ಸಾಧ್ಯ ಏನು ಅಸಾಧ್ಯ ನಿಮ್ಗೆ ಗೊತ್ತಾಗಲ್ಲ. ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ, ನನ್ನ ಕಾಲೇನಾದ್ರೂ ಬಿದ್ದುಬಿಡ್ತಾ, ಕಿತ್ಕೊಂಡು ಬಿತ್ತ, ಅದನ್ನ ಏನಾದರೂ ಮಾಡಿ ತಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟ್ರಿಗೆ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ ಅಂತ. ಐ ವಾಸ್ ಇನ್ ದ್ಯಾಟ್ ಫ್ರೇಮ್ ಆಫ್ ಅ ಮೈಂಡ್, ನಾಟ್ ರಿಯಲೈಸಿಂಗ್ ಇಟ್ಸ್ ನಾಟ್ ಪಾಸಿಬಲ್. ಎಷ್ಟೋ ದೂರ ನನ್ನಲ್ಲಿಂದ ಕರ್ಕೊಂಡ್ಬರ್ತಾರೆ, ಅಲ್ಲಿಂದ ಸ್ಟ್ರೆಚರ್ಲ್ಲಿ ಹಾಕ್ತಾರೆ. ಸ್ಟ್ರೆಚರ್ಲ್ಲಿ ಹಾಕಿ ನನ್ನ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ಕೆಳಗಡೆ. ಬರೀ ನಡೆಯೋದಷ್ಟೇ ಕಷ್ಟ. ನೀವು ಇಮ್ಯಾಜಿನ್ ಮಾಡಿ, ಇಬ್ಬರು ನನ್ನ ಹೊತ್ಕೊಂಡಿದ್ದಾರೆ ಅಂದರೆ ಎಷ್ಟು ಸಲ ನನ್ನ ಸ್ಟ್ರೆಚರಿಂದ ಕೆಳಗೆ ಬೀಳಿಸಿದ್ದಾರೆ, ಎಷ್ಟು ಜಲ ಮೇಲೆ ಎತ್ತಾಕ್ತಾರೆ. ಮೇಲೆ ಎತ್ತು ಹಾಕಬೇಕು ಅಂದರೆ ಭುಜ ಒಬ್ಬರು ಹಿಡಿತಾರೆ, ಕಾಲು ಹಿಡಿದು ಎತ್ತಕ್ಕಾಗಲ್ಲ, ಮೊಣಕಾಲು ಹಿಡಿಬೇಕು. ಮೊಣಕಾಲು ಹಿಡಿದು ಎತ್ತಕ್ಕೆ ಹೋದರೆ ಕಾಲು ಕೆಳಗೆ ಬೀಳ್ತಾ ಇದೆ. ಇಟ್ ವಾಸ್ ಹೆಲ್ ಆ್ಯಂಡ್ ಬ್ಯಾಕ್ ಅಂತಾರಲ್ಲ, ಆ ಒಂದು ನೋವನ್ನು ಅನುಭವಿಸಿದ್ದೀನಿ. ಬೆಳಗಿನ ಜಾವ ಪೆಟ್ಟು ಬಿದ್ದಿತ್ತು. ಕೆಳಗಡೆ ಕರ್ಕೊಂಡು ಬಂದಾಗ ನನಗೆ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಇನ್ಫೆಕ್ಷನ್, ಮೈ ತುಂಬ ಇನ್ಫೆಕ್ಷನ್ ಆಗಿದೆ, ಬ್ಲಡ್ ಲಾಸ್ ಆಗಿದೆ. ಬಂತಿದ್ದಂಗೆ ಡಾಕ್ಟರ್ ಹೇಳ್ತಾನೆ, ನವೀನ್ ಇಟ್ಸ್ ಅ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್. ಆ ದೇವ್ರ ದಯೆಯಿಂದ ನೀನು ಬದುಕಿದೆಯಾ, ನಿನ್ನನ್ನು ಬೆಳಗ್ಗೆ ಆದ ತಕ್ಷಣ ನಿನಗೆ ಶ್ರೀನಗರ್ಗೆ ಕಳಿಸ್ತೀವಿ ಹೆಲಿಕಾಪ್ಟರಲ್ಲಿ ಅಂತಂದು ನಂಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ.
ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ 8ನೇ ತಾರೀಕು ಬೆಳಗಿನ ಜಾವ ಎಚ್ಚರಾಗಿದೆ ನನಗೆ. ಹೆಲಿಕಾಪ್ಟರ್ ಕಾಯ್ತಾ ಇದೆ, ನನ್ನನ್ನು ಸ್ಟ್ರೆಚರ್ ಮೇಲೆ ಮಲಗಿಸ್ತಾರೆ, ಅಲ್ಲಿ ತೊಗೊಂಡೋಗಿ ಹೆಲಿಕಾಪ್ಟರಲ್ಲಿ ಲೋಡ್ ಮಾಡ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಸ್ವಲ್ಪ ಮುಂದೆ ಹೋಗಿರುತ್ತೆ. ಅವಾಗ ನನ್ನ ಜೊತೆ ಇದ್ದಂಥ ನರ್ಸಿಂಗ್ ಅಸಿಸ್ಟೆಂಟ್ ಹೇಳ್ತಾರೆ, ಸಾಬ್ ಡಾಕ್ಟರ್ನಿ ಉಟ್ನೆ ಸೆ ಮನಾ ಕಿಯಾ ಹುವಾ ಹೈ, ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದ್ರೆ, ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಅಂತ ಹೇಳಿದ್ರೆ. ಎಂಥ ಒಂದು ಅದ್ಭುತವಾದ ಸನ್ನಿವೇಶ ಬಂಧುಗಳಿರಂತಂದ್ರೆ, ಅವಾಗ ನಾನು ಅನ್ಕೊಂಡೆ, ನವೀನ್ ದ ಮಿಷನ್ ಹ್ಯಾಸ್ ಬಿನ್ ಅಕಾಂಪ್ಲಿಷ್ಡ್. ಭಾರತೀಯ ಸೇನೆ ನಿನಗೆ ಏನೊಂದು ಟಾಸ್ಕ್ ಅನ್ನ ಕೊಟ್ಟಿತ್ತು, ನೀನು ಯೂನಿಟಿನ ಒಂದು ಟಾರ್ಗೆಟ್ ಇತ್ತು, ಅದು ಅಚೀವ್ ಆಗಿದೆ. ನೀನು ಬದುಕ್ತೀಯೋ ಸಾಯ್ತೀಯೋ ಗೊತ್ತಿಲ್ಲ. ನೀನು ಸತ್ರು ಕೂಡ ಯಾವಾಗ 0.4875 ಬಗ್ಗೆ ಮಾತಾಡ್ತಾರೆ, ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೆ. ಅವಾಗ ಕ್ಯಾಪ್ಟನ್ ನವೀನ್ ನಾಗಪ್ಪನ ಕೂಡ ನೆನೆಸ್ಕೊಂತಾರೆ ಅಂತ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ నేను ಮಲಗ್ತಾ ಇದ್ದೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಾಬ್ಸ್ಕಿಲ್ ಎಮ್ನೆ ಕಿಮ್ಮಚ್ಚುಕ, ಇದಕ್ಕೊಂದು ದೊಡ್ಡ ತ್ಯಾಗ ಮಾಡಬೇಕಾಗಿ ಬಂತು ಅಂತ. ನಾನು ಕೇಳ್ತೀನಿ, ಈಗ ಉಸ್ತಾದ್ ಹಮ್ನೆ ಕ್ಯಾ ಕಿಮ್ಮತ್ ಚುಕಾಯಿ ಅಂತ. ಅವ್ರು ಹೇಳ್ತಾರೆ, ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹೀ ರಹೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇಲ್ಲ ಅಂತ ಕೇಳಿದ ತಕ್ಷಣ ಎಂಥ ಒಂದು ಆಘಾತ ಆತ ಅಂತಂದ್ರೆ, ಆ ವ್ಯಕ್ತಿನ ನನ್ನ ಪೆಟ್ಟು ಬಿದ್ದರೂ ಕೂಡ ಆ ರಿಸ್ಕ್ ಅಲ್ಲಿ ಬಂದು ನನ್ನನ್ನು ರೆಸ್ಕ್ಯೂ ಮಾಡಿ, ನಿನ್ನ ಕೆಳಗಡೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ನಾನು ಮೇಲೆ ಯುದ್ಧವನ್ನು ಮುಂದುವರ್ಸ್ತೀನಿ ಅಂತ ಅವ್ರ ಮೇಲೆ ಓಡ್ತಾ ಇದ್ದೀನಿ. ನಾನು ಕೆಳಗೆ ತಗೊಳ್ಬೇಕಾದ್ರೆ ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲ ನಾನು, ಇದೇ ಕೊನೆ ಸರಿ ಅವ್ರು ನೋಡ್ತೀನಿ ಅಂತ. ಅದನ್ನು ಕೇಳಿದ ತಕ್ಷಣ ಅನ್ಕಾನ್ಷಿಯಸ್ ಆಗಿ ಸ್ಟ್ರೆಚರಲ್ಲಿ ಬಿದ್ದೆ. ಅಲ್ಲಿಂದ ನನ್ನನ್ನು ಶ್ರೀನಗರಿಗೆ ಕರ್ಕೊಂಡು ಹೋಗ್ತಾರೆ. ಶ್ರೀನಗರಿಂದ ಟ್ರೀಟ್ಮೆಂಟ್ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಬಂಧುಗಳೇ, ಸುಮಾರು 21 ತಿಂಗಳು ಹಾಸ್ಪಿಟಲಲ್ಲಿ ಇರ್ತೀನಿ. ಡೆಲ್ಲಿ BS ಹಾಸ್ಪಿಟಲ್ RR ಅಂತಿದೆ, ಅಲ್ಲಿ 8 ಮೇಜರ್ ಸರ್ಜರಿ ಆಗುತ್ತೆ. ಆಮೇಲೆ ಇನ್ನೇನು ನನ್ನ ಕಾಲುಗಳನ್ನ ಸರ್ಜಿಕಲಿ ಸರಿ ಮಾಡೋಕ್ಕಾಗಲ್ಲ ಅಂತಂದಾಗ ಅಲ್ಲಿಂದ ನನಗೆ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನವೀನ್ ಹೌ ಅನ್ಫಾರ್ಚುನೇಟ್ ಅಂತ. ಹೋಪ್ ಶಿ ಇಸ್ ಓಕೆ. ನೀರು ಕೊಡಿ, ಯಾರಾದ್ರೂ ಅವರಿಗೆ ನೀರು ಕೊಡಿಸಿ, ಗಿವ್ ಸಮ್ ವಾಟರ್. ಚಲೋ, ಎನಿವೇ ಇಟ್ ಹ್ಯಾಪನ್ಸ್, ಏನೂ ಆಗಲ್ಲ, ಎವ್ರಿಥಿಂಗ್ ಇಸ್ ಫೈನ್, ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಫೈನ್. ಲಿವ್ ಇಟ್ ಅಟೆನ್ಷನ್ ಹಿಯರ್. ಓಕೆ, 21 ತಿಂಗಳು ಹಾಸ್ಪಿಟಲಲ್ಲಿದ್ದು 8 ಮೇಜರ್ ಸರ್ಜರಿ ಆದ ನಂತರ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ. ಅವಾಗ ನನ್ನನ್ನು ಸೈನ್ಯದಿಂದ ಬಿಡುಗಡೆ ಮಾಡಿದಾಗ ಕ್ರಚಸ್ಸಲ್ಲಿದ್ದೆ. ಇನ್ನು ಡಾಕ್ಟರ್ ಹೇಳಿದ್ರು, ಜೀವನ ಪರ್ಯಂತ ನೀವು ಸಪೋರ್ಟ್ ಇಲ್ದಂಗೆ ಓಡಾಡೋಕ್ಕಾಗಲ್ಲ ಇನ್ಮೇಲೆ ಅಂತ ಹೇಳಿದ್ರು. ಆದರೂ ಕೂಡ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಂದ ಹುಬ್ಳಿಗೆ ಡ್ರೈವ್ ಮಾಡ್ಕೊಂಡು ಹೋಗೋ, ನಮ್ಮ ಅಣ್ಣ ಬಂದಿದ್ದು ಕರ್ಕೊಂಡು ಹೋಗಿ ಡ್ರೈವ್ ಮಾಡ್ಬೇಕಾದ್ರೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಒಂದೇ, ಅವಾಗ ನೀವು ಎಲ್ಲರೂ ಹೇಗೆ ಸಪೋರ್ಟ್ ಇಲ್ದಲ್ಲಿ ಓಡಾಡ್ತಿರೋ ನಾನು ಹಾಗೆ ಓಡಾಡಬೇಕಂತ. ದೇವ್ರು ದೊಡ್ಡವರು. ಭಾಳ ಫಿಸಿಯೋಥೆರಪಿ ಮಾಡಿದೆ, ಎಕ್ಸಸೈಸ್ ಮಾಡಿದೆ, ಭಾಳ ಕಷ್ಟಪಟ್ಟೆ. ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ಅಷ್ಟು ನೋವು ಆಗ್ತಿತ್ತು. ಬಟ್ ಆದರೂ ಬಿಡಲಿಲ್ಲ. ಐ ಕೆಪ್ಟ್ ಆನ್ ಪರ್ಸ್ಯೂಯಿಂಗ್ ಇಟ್, ಐ ಕೆಪ್ಟ್ ಆನ್ ಗ್ರೈಂಡಿಂಗ್ ಮೈ ಸೆಲ್ಫ್. ಅಲ್ಟಿಮೇಟ್ಲಿ ಒಂದಿನ ಒಂದು ಕ್ರಚನ್ನು ತೆಗೆದಾಕಿದೆ, ಒಂದು ಬ್ರೇಸ್ನ ತೆಗೆದಾಕಿದೆ, 2 ಕ್ರಚನ್ನು ತೆಗೆದಾಕಿದೆ. ಇವತ್ತಿಗೆ ನಾನೇ ಕಾರ್ ಡ್ರೈವ್ ಮಾಡ್ತೀನಿ, ಗಾಲ್ಫ್ ಆಡ್ತೀನಿ, ಯೋಗ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಒಂದು ವೇಳೆ ಎಷ್ಟು ಜನ ಹೇಳ್ತಾರೆ ನನಗೆ, ನವೀನ್ ಹೌ ಅನ್ಫಾರ್ಚುನೇಟ್ ಯು ಆರ್. ನೀವು 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, 6 ತಿಂಗಳು ಸರ್ವ್ ಮಾಡ್ತೀರಾ, 21 ತಿಂಗಳು ಹಾಸ್ಪಿಟಲ್ ಆಗಿರ್ಬೇಕಾಗಿ ಬಂತು, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡ್ತೀರಾ ಅಂತ. ಐ ಹ್ಯಾವ್ ನೆವರ್ ಕನ್ಸಿಡರ್ಡ್ ಮೈ ಸೆಲ್ಫ್ ಅನ್ ಅನ್ಫಾರ್ಚುನೇಟ್ ಪರ್ಸನ್. ನಾನು ದುರದೃಷ್ಟ ಅಂತ ಯಾವತ್ತಿಗೂ ಅಂದ್ಕೊಂಡಿಲ್ಲ, ರಾದರ್ ಅದೃಷ್ಟವಂತ. ನನಗೆ ಇವತ್ತು ಭಾರತ ಮಾತೆಗೆ ಸೇವೆ ಮಾಡೋ ಒಂದು ಅವಕಾಶ ಸಿಕ್ತು ಅಂತ. ಒಂದು ವೇಳೆ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಾರ್ಗಿಲ್ ಯುದ್ಧದಲ್ಲಿ 527 ಜನ, 527 soldiers sacrificed their lives. 1300 of them have got injured. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತು. ಎಷ್ಟೋ ಜನ ಇವತ್ತಿಗೂ ಕೂಡ ಸರಿ ಹೋಗಿಲ್ಲ. ಈ ಸನ್ಮಾನ, ಈ ಚಪ್ಪಾಳೆ ಏನಾದರೂ ತಟ್ಟಬೇಕಾಗಿದ್ರೆ ಆ 527 ಜನ ಏನು ಪ್ರಾಣಾರ್ಪಣೆ ಮಾಡಿದ್ರು ಅವರ ತಂದೆ ತಾಯಿಗಳಿಗೆ. ಹಾಗೆ ನನ್ನನ್ನು ಯಾವತ್ತೂ ನನಗೆ ಕಾರ್ಗಿಲ್ ವಾರ್ ಹೀರೋ ಅಂತಂದು ಕರೆಸ್ಕೊಳಕ್ಕೆ ಯಾವತ್ತಿಗೂ ಕೂಡ ಇಷ್ಟ ಇಲ್ಲ. ಯಾಕೆ ಅಂತಂದರೆ, ನಾವು ನಿಮ್ಮ ಮುಂದೆ ಇನ್ನು ಮಾಜಿ ಸೈನಿಕರು ಕುಂತಿದ್ದಾರೆ, ಅವರು ಒಂದು ಫೌಂಡೇಶನ್ನ ಏನು ಹಾಕಿಕೊಟ್ಟಿದ್ರು, ಅವರು ಒಂದು ನೀವನ್ನ ಏನು ಇಟ್ಟು ಬಂದಿದ್ರು, ಅವ್ರ ಜೀವನದಲ್ಲಿ ಏನು ಸರ್ವಿಸ್ ಮಾಡಿ ಬಂದಿದ್ರು, ಆ ಸರ್ವೀಸಿನ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ಕೊಂತ ಹೋದ್ವಿ ಅಷ್ಟೇ ಹೊರತು ನಮ್ದು ಏನೂ ಅಚೀವ್ಮೆಂಟ್ ಇಲ್ಲ. ಇಲ್ಲಿ ಕುಂತಂಥವರಿಗೆ, ಮಾಜಿ ಸೈನಿಕರಿಗೆ ಅವ್ರಿಗೆ ಒಂದು ಸಲ ಚಪ್ಪಾಳೆ ಬರಲಿ ಅಂತ ನಿಮ್ಮನ್ನು ಕೇಳ್ಕೊಡ್ತೀನಿ.
ಬಂಧುಗಳು, ಇಷ್ಟೊತ್ತು ಮಠ ಸಮಾಧಾನವಾಗಿ ಕೂತ್ಕೊಂಡು ನನ್ನ ಮಾತುಗಳನ್ನ ಕೇಳಿದ್ರಿ. ಆದರ್ಶ್ ಅವರು ನನ್ನನ್ನು ಬರಮಾಡ್ಕೋಬೇಕಾದ್ರೆ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದ್ರು. ಆ ಕೂಗನ್ನ ಕೇಳಿ ಭಾಳ ಖುಷಿಯಾಯಿತು. ಭಾರತ್ ಮಾತಾ ಕಿ ಜೈ ಅನ್ನ ಕೂಗನ್ನು ಕೇಳಿದ್ವಿ. ಎಲ್ಲರೂ ಹರ್ಷೋಲ್ಲಾಸದಿಂದ ಆ ಕೂಗನ್ನು ಕೂಗಿದ್ರಿ. ಆ ಯೂನಿಫಾರ್ಮ್ ಧರಿಸ್ಕೊಂತಿರಲ್ಲ, ಆ ಯೂನಿಫಾರ್ಮ್ ಧರಿಸ್ಕೊಂಡಾಗ ಆಯಿತು. ಎಲ್ಲರೂ ಆರ್ಮಿ ಸೇರಿ ಎಲ್ಲರೂ ಯುದ್ಧವನ್ನು ಆಡ್ಲಿಕ್ಕಾಗಲ್ಲ, ಎಲ್ಲರೂ ಆರ್ಮಿ ಸೇರ್ಲಿಕ್ಕಾಗಲ್ಲ. ಬಟ್ ವಾಟ್ ಯು ಕ್ಯಾನ್ ಬಿ ಈಸ್, ವೈ ಕಾಂಟ್ ಯು ಬಿ ಟೆಕ್ನೋ ವಾರಿಯರ್ಸ್, ವೈ ಕಾಂಟ್ ಯು ಬಿ ಸಿಟಿಸನ್ ವಾರಿಯರ್ಸ್. ನಾವು ನಮ್ಮ ದೇಶದಲ್ಲಿ ಇಂತಹ ದೊಡ್ಡ ದೇಶ, ನಮ್ಮ ಜೊತೆಗೆ ಇಂಡಿಪೆಂಡೆಂಟ್ ಆದ ಒಂದು ಇಸ್ರೇಲ್ ಅನ್ನೋ ಒಂದು ಸಣ್ಣ ದೇಶ ನಮ್ಮ ಸ್ಟೇಟಿಗೆ ಸಮಾನ ಅದು. ಅವರಿಂದ ನಾವು ಶಸ್ತ್ರಾಸ್ತ್ರಗಳನ್ನ ಯಾಕೆ ಕೊಂಡ್ಕೊತಾ ಇದ್ದೀವಿ? ವೈ ಕಾಂಟ್ ಯು ಬಿ ಟೆಕ್ನೋ ವಾರಿಯರ್ಸ್, ವೈ ಕಾಂಟ್ ಯು ಇನ್ವೆಂಟ್, ವೈ ಕಾಂಟ್ ಯು ಇನೋವೇಟ್. ಎಲ್ಲರೂ ಸೈನ್ಯಕ್ಕೆ ಸೇರ್ಬೇಕಂತಿಲ್ಲ, ಸಾಕಷ್ಟು ನಾನಾ ರೀತಿಯಾಗಿ ನೀವು ದೇಶ ಸೇವೆಯನ್ನು ಮಾಡ್ಬೋದು. ಒಳ್ಳೆ ನಾಗರಿಕರಾಗಲಿ, ಇಂಥ ಒಂದು ಇನೋವೇಷನ್ ಮಾಡ್ರಿ. ಆತ್ಮನಿರ್ಭರ್ ಭಾರತ್ ಅಂತ ಎಲ್ಲೋ ಒಂದು ಕಡೆ ಭಾಳ ಪ್ರಮೋಷನ್ ಸಿಗ್ತಾ ಇದೆ. ವೈ ಡೋಂಟ್ ಯು ಟೇಕ್ ದ ಲೀಡ್? ದೋಸ್ ಆಫ್ ಯು ಹೂ ವಾಂಟ್ ಟು ಜಾಯ್ನ್ ದ ಡಿಫೆನ್ಸ್ ಫೋರ್ಸಸ್, ಯು ಆರ್ ಮೋಸ್ಟ್ ವೆಲ್ಕಮ್. ಬಟ್ ದೋಸ್ ಆಫ್ ಯು ಹೂ ಕ್ಯಾನ್ ನಾಟ್ ಜಾಯ್ನ್ ದ ಡಿಫೆನ್ಸ್ ಫೋರ್ಸಸ್, ದೇರ್ ಇಸ್ n number of ways through which you can contribute to the nation, and I am sure under the able guidance of Subramanya ji and this Ambika Vidyalaya, I am sure it will produce good citizens for this nation. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.